ಶ್ರೀಗುರುಭ್ಯೋ ನಮಃ. ಹರಿ ಓಂ. ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೇದಸಾದನಂ. ಶ್ರೀವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರಿಯವತು ಸಂಸರಸ್ವತಿ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನೇಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಿಸುತ್ತಾ, ಸ್ನೇಹಿತರೆ, ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ ತಾರೀಕು 27 ಡಿಸೆಂಬರ್ 2023 ಬುಧವಾರ. ಈ ದಿನ ಶೋಭಕೃತನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶೀರ್ಷ ಮಾಸ, ಶುಕ್ಲಪಕ್ಷ, ಕೃಷ್ಣಪಕ್ಷ ಹಾಗೂ ಪ್ರತಿಪತ್ತಿಥಿ ಬುಧವಾರ, ಆರ್ದ್ರ ನಕ್ಷತ್ರ, ಬ್ರಹ್ಮಯೋಗ, ಪಾಲವಕರಣ. ಇನ್ನು ಈ ದಿನದ ಸೂರ್ಯ ಉದಯವನ್ನು ನೋಡುವುದಾದರೆ ಪ್ರಾತಃ ಕಾಲ 6 ಗಂಟೆ 7:32 ಸೂರ್ಯ ಉದಯವಾಗಲಿದೆ. ಸೂರ್ಯ ಅಸ್ತವಾಗುವಂಥ ಸಮಯ ಸಂಜೆ 5:48 11 ಸೂರ್ಯನು ಅಸ್ತವಾಗುವಂಥ ಸಮಯ. ಇನ್ನು ಈ ದಿನದ ಮುಹೂರ್ತವನ್ನು ನೋಡುವುದಾದರೆ ರಾಹುಕಾಲ ಮಧ್ಯಾಹ್ನ 12:28 ಮಧ್ಯಾಹ್ನ 1:48 ರಾಹುಕಾಲ. ಇನ್ನು ಈ ದಿನದ ಯಮಗಂಡ ಕಾಲ ಬೆಳಗ್ಗೆ 8:28 9:48 ಯಮಗಂಡ ಕಾಲ. ಇನ್ನು ಈ ದಿನದ ಗುಳಿಕ ಕಾಲ ಬೆಳಗ್ಗೆ 11:08 12:28 ಗುಳಿಕ ಕಾಲ. ಇನ್ನು ಈ ದಿನದ ಸೂರ್ಯ ಉದಯವನ್ನು ನೋಡಿ ಹಾಗೂ ಇನ್ನು ಈ ದಿನದ ದಿನವಿಶೇಷವನ್ನು ನೋಡುವುದಾದರೆ, ಈ ದಿನದ ದಿನವಿಶೇಷ ಭಗವತ್ ಚಿಂತನೆ ಮತ್ತು ಬುಧವಾರ ಮಹಾವಿಷ್ಣುವಿನ ಆರಾಧನೆ ಸದಾಕಾಲ ಮಾಡಿಕೊಳ್ಳುವುದರಿಂದ ಈ ದಿನ ನಮಗೆ ಉತ್ತಮ ಫಲಗಳು ಜೀವನದಲ್ಲಿ ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ಯಾರೆಲ್ಲ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರೋ ಅಥವಾ ನಮ್ಮ ಚಾನಲನ್ನು ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಎಲ್ಲರಿಗೂ ಭಗವಂತ ಒಳ್ಳೆಯ ಆರೋಗ್ಯ, ಐಶ್ವರ್ಯ ಹಾಗೂ ಮಾನಸಿಕವಾದಂಥ ನೆಮ್ಮದಿಯನ್ನು ಕೊಟ್ಟು ನಿಮ್ಮೆಲ್ಲ ಕಷ್ಟ ನಷ್ಟ ಗ್ರಹಚಾರಗಳನ್ನು ಭಗವಂತ ದೂರೀಕರಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ, ಸ್ನೇಹಿತರೆ, ನಿಮ್ಮ ಪರವಾಗಿ ನಮ್ಮ ದೇವಾಲಯದಲ್ಲಿ ವಿಶೇಷ ಅರ್ಚನೆ ಪೂಜೆಗಳನ್ನು ಮಾಡಲಾಗುವುದು. ನಿಮ್ಮ ಹೆಸರು ನಕ್ಷತ್ರಗಳನ್ನು ಇಲ್ಲವೇ ರಾಶಿಯನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದಲ್ಲಿ ನಿಮ್ಮ ಪರವಾಗಿ ಪೂಜೆಯನ್ನು ಮಾಡಲಾಗುವುದು. ಹಾಗೂ ಯಾವುದೇ ವಿಚಾರಕ್ಕೂ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಎಲ್ಲರಿಗೂ ಸನ್ಮಂಗಲನೆಯನ್ನು ಭಗವಂತ ಕರುಣಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ, ಯಾರೆಲ್ಲ ಚಾನಲ್ಗೆ ಹೊಸಬರಾಗಿದ್ದೀರೋ ಅವರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನಿಮ್ಮ ಆಪ್ತರಿಗೆ, ಸ್ನೇಹಿತ ಮಿತ್ರರಿಗೆ, ಬಂಧುವರ್ಗದವರಿಗೆ ಶೇರ್ ಮಾಡಲು ಮರೆಯದಿರಿ. ಎಲ್ಲರಿಗೂ ಒಂದು ಶುಭ ಯೋಗ ಭಾಗ್ಯಗಳನ್ನು ಭಗವಂತ ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ, ನಮ್ಮ ದೇವಾಲಯದಲ್ಲಿ ಎಲ್ಲ ರೀತಿಯ ಪೂಜಾ ಕಾರ್ಯಕ್ರಮಗಳನ್ನು ಒಳ್ಳೆ ರೀತಿಯಲ್ಲಿ ನೆರವೇರಿಸಿಕೊಡಲಾಗುವುದು. ನೀವು ನಮ್ಮನ್ನು ಸಂಪರ್ಕಿಸಬಹುದು. ಅಲ್ಲಿರತಕ್ಕಂಥ ನಂಬರಿಗೆ ಕಾಲ್ ಮಾಡಬಹುದು, ಇಲ್ಲವೇ ಮೆಸೇಜ್ ಮಾಡಿದಲ್ಲೂ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಹೆಚ್ಚುತ್ತಿರುವ ಆದಾಯದಿಂದ ನಿಮ್ಮ ಆರ್ಥಿಕ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಸರಿಯಾಗಲಿದೆ. ನಿಮಗೆ ಗೊತ್ತಿಲ್ಲದಂತೆ ಶತ್ರುಗಳ ಅನ್ಯಾಯಕ್ಕೆ ಸಾಕ್ಷಿಯೂ ಸಿಗಲಿದೆ. ನಿಮ್ಮ ಮಾನಸಿಕ ಬಲವು ಅಧಿಕವಾಗುವಂಥ ದಿನ. ಅನುಭವಯುಕ್ತವಾದ ಸಲಹೆಗಳು ನಿಮಗೆ ಪ್ರಯೋಜನಕ್ಕೆ ಬರಲಿದೆ. ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಲು ಸಂದರ್ಭವು ಬರಲಿದ್ದು ನೀವು ಮಾತನಾಡುವಾಗ ಉದ್ವೇಗಕ್ಕೆ ಒಳಗಾಗದೇ ಇರುವುದು ಉತ್ತಮ. ಸಂಗಾತಿಯ ಕೋಪಕ್ಕೆ ಕಾರಣವನ್ನು ಸಮಾಧಾನ ಮಾಡಲು ಪ್ರಯತ್ನಿಸಿ. ಯಾವುದೇ ಮನಸ್ಸಿನಲ್ಲಿ ಗೊಂದಲಗಳಿದ್ದಂತಲೂ ಅದನ್ನು ನಿವಾರಣೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮೇಷರಾಶಿಯವರ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ನಾನಾ ವಿಧವಾದಂತಹ ಅಡೆತಡೆಗಳು, ತೊಂದರೆಗಳು ಬರತಕ್ಕಂಥ ದಿನ. ಸ್ವಲ್ಪ ಉದ್ಯೋಗ ಕ್ಷೇತ್ರದಲ್ಲಿ ಜಾಗರೂಕತೆಯನ್ನು ವಹಿಸಿಕೊಳ್ಳಿ. ಮೇಲಧಿಕಾರಿಗಳಿಂದ ಕಿರಿಕಿರಿಗಳು, ಗೊಂದಲಗಳು ಬರಬಹುದು. ಹಾಗಾಗಿ ನಿಮ್ಮ ಉದ್ಯೋಗದಲ್ಲಿ ಜಾಗರೂಕತೆಯನ್ನು ಮಾಡಿಕೊಂಡು ಮುಂದುವರಿಯುವುದು ಉತ್ತಮ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಿದಂಥ ಸಂಪತ್ತು ವ್ಯಾಪಾರದಲ್ಲಿ ಈ ದಿನ ದೊಡ್ಡ ಲಾಭವನ್ನು ತಂದುಕೊಡದೇ ಇರುವಂಥ ದಿನ. ಸ್ವಲ್ಪ ಮಟ್ಟಿಗೆ ಹಣವು ನಷ್ಟವಾಗಿ ಹೋಗಬಹುದು.
ಕೆಲವು ಕಂಪನಿಗಳು ನಿಮಗೆ ನಷ್ಟವನ್ನು ತಂದೊಡ್ಡಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಅದಲ್ಲದೆ ಹೋಟೆಲ್ ಉದ್ಯಮ ಮತ್ತು ವಿಶೇಷವಾಗಿ ಫುಡ್ ಪ್ರಾಡಕ್ಟ್ಗಳ ಉದ್ಯಮದಲ್ಲಿ ಮೇಷರಾಶಿಯವರಿಗೆ ಸ್ವಲ್ಪ ಲಾಭ ಬರಲಿದೆ. ಬೇರೆ ಕೆಲವು ಸಣ್ಣ ಪುಟ್ಟ ಅಂಗಡಿಗಳು, ಗೂಡಂಗಡಿಗಳು ಅಥವಾ ಸಣ್ಣ ಪುಟ್ಟ ವ್ಯಾಪಾರ ಮಾಡತಕ್ಕಂಥವರು ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯಗಳು ನಿಮ್ಮನ್ನು ಈ ದಿನ ಕಾಡಲಿದೆ. ಮುಖ್ಯವಾಗಿ ಜ್ವರ, ಶೀತ, ಕಫ ಬರಬಹುದು. ಸ್ವಲ್ಪ ಆರೋಗ್ಯದ ಕಡೆಗೆ ನಿರ್ಲಕ್ಷ್ಯ ಮಾಡದೆ ಹೆಚ್ಚಿನ ಸಮಯವನ್ನು ಆರೋಗ್ಯದ ಕಡೆಗೆ ಜಾಗರೂಕತೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಈ ದಿನ ಯಾವುದೇ ವಿಪತ್ತುಗಳಿಲ್ಲದೆ ಸ್ವಲ್ಪ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಲಿದ್ದೀರಿ. ಆದಷ್ಟು ಹಿಂದೆ ಇದ್ದಂಥ ಯಾವುದೇ ಮನಸ್ತಾಪಗಳಿದ್ದಂತಲೂ ಅದನ್ನು ದೂರ ಮಾಡಿಕೊಂಡು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಲು ನೀವು ದಾಂಪತ್ಯ ಜೀವನದಲ್ಲಿ ಪ್ರಯತ್ನಿಸಿಕೊಳ್ಳುವುದು ಉತ್ತಮ. ಇನ್ನು ವಿದ್ಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ವಿದ್ಯೆಯಲ್ಲಿ ಸಾಧನೆ ಮಾಡಲು ತೊಡಗಿಕೊಳ್ಳಲು ಈ ದಿನ ಸ್ವಲ್ಪ ಕಷ್ಟಕರವಾಗಬಹುದು. ನಿಮಗೆ ಸ್ವಲ್ಪ ಸಮಯದ ಅಭಾವವು ನಿಮ್ಮನ್ನು ಕಾಡಬಹುದು ಮತ್ತು ಮನಸ್ಸು ಸ್ವಲ್ಪ ಚಂಚಲತೆಯಿಂದ ಕೂಡಿರುವಂಥ ದಿನ. ಹಾಗಾಗಿ ಓದುವ ಸಮಯದಲ್ಲಿ ಸ್ವಲ್ಪ ದೇವರನ್ನು ಸ್ಮರಣೆ ಮಾಡಿಕೊಂಡು ಓದಲು ಕುಳಿತುಕೊಳ್ಳುವುದು ಅಥವಾ ಓದಲು ನೀವು ಯಾವುದೇ ಚಂಚಲತೆ ಇದ್ದನ್ನು ಅದನ್ನೆಲ್ಲ ಬಿಟ್ಟು ಓದಲು ಕುಳಿತುಕೊಳ್ಳುವುದು ಉತ್ತಮ. ಇನ್ನು ಮೇಷರಾಶಿಯವರ ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯ ಸ್ತ್ರೀಯರು ತುಂಬ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಈ ದಿನ ನಿಮಗೆ ಯಾರಾದರೂ ಹಣದ ವಿಚಾರವಾಗಿ ಮೋಸ ಮಾಡಬಹುದು ಅಥವಾ ನಿಮಗೆ ಬರಲು ಬಾಕಿ ಇರುವಂಥ ಹಣವು ಬರದೇ ಇರಬಹುದು. ಗ್ರಹದಲ್ಲೂ ನಿಮಗೆ ಸ್ವಲ್ಪ ಮಾನಸಿಕವಾಗಿ ಹಿಂಸೆ ಉಂಟಾಗಬಹುದು. ಗ್ರಹದಲ್ಲಿ ಅಷ್ಟು ಸುಖಕರವಾದಂತಹ ಈ ದಿನ ಸ್ತ್ರೀಯರಿಗೆ ನೆಮ್ಮದಿ ಇಲ್ಲದೆ ಇರುವಂಥ ದಿನ. ಸ್ವಲ್ಪ ಗ್ರಹದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಎಲ್ಲರೊಂದಿಗೆ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುವುದು ಉತ್ತಮ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯವರು ಕೃಷಿಯಲ್ಲಿ ದೊಡ್ಡದಾದಂತಹ ಒಂದು ಸಾಧನೆಯನ್ನು ಮಾಡುವಂಥ ದಿನ. ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳಿಗೆ ದೊಡ್ಡ ರೀತಿಯಾದಂತಹ ಲಾಭವು ಬರಲಿದೆ. ಬಂದಂಥ ಲಾಭವನ್ನು ಸರಿಯಾದ ರೀತಿಯಲ್ಲಿ ಹೂಡಿಕೆ ಮಾಡಿಕೊಳ್ಳುವುದು ಉತ್ತಮ. ಹಣದ ವಿಚಾರದಲ್ಲಿ ಯಾರಾದರೂ ಕೃಷಿಯಲ್ಲಿ ಸ್ವಲ್ಪ ಯಾಮಾರಿಸುವಂಥ ದಿನವಾಗಿರಲಿದೆ. ತುಂಬ ಜಾಗರೂಕತೆಯನ್ನು ಮಾಡಿಕೊಂಡು ಕೃಷಿಯ ವಿಚಾರದಲ್ಲಿ ವ್ಯಾಪಾರವನ್ನು ಮಾಡಿಕೊಳ್ಳುವುದು ಉತ್ತಮ. ವ್ಯಾಪಾರದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳಿದೆ. ಅದನ್ನು ನಿರ್ಲಕ್ಷ್ಯ ಮಾಡದೆ ಒಳ್ಳೆಯ ರೀತಿಯಲ್ಲಿ ನೆರವೇರಿಸಿಕೊಂಡು ಹೋಗುವುದು ಉತ್ತಮ. ಇನ್ನು ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಿನ ಮೇಷರಾಶಿಯವರಿಗೆ ಬರಲು ಬಾಕಿ ಇರುವಂತಹ ಹಣವು, ಬೇರೆಯವರು ಕೊಡಲು ಬಾಕಿ ಇರುವಂತಹ ಹಣವು ಬರದೇ ಇರುವಂಥ ದಿನ. ಸ್ವಲ್ಪ ಹಣದ ವಿಚಾರದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಹಣದ ವಿಚಾರವನ್ನು ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ತುಂಬ ಜಾಗರೂಕತೆ ಬೇಕು. ಈ ದಿನ ಪ್ರಯಾಣದಲ್ಲಿ ಅಪಘಾತಗಳಾಗಬಹುದು ಅಥವಾ ತಾವೇ ವಾಹನವನ್ನು ಸ್ವತಃ ಚಾಲನೆ ಮಾಡಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ತೊಂದರೆಗಳು, ತೊಡಕುಗಳು ಬರಬಹುದು. ಇಲ್ಲವೇ ನಿಮ್ಮ ವಾಹನವು ಕೆಟ್ಟೋಗಿ ಸಮಯ ವ್ಯರ್ಥವಾಗಿ ಮನಸ್ಸಿಗೆಲ್ಲ ಚಂಚಲತೆ ಬರಬಹುದು. ತುಂಬ ಜಾಗರೂಕತೆ ಮಾಡಿಕೊಳ್ಳಿ. ಇನ್ನು ರಾಜಕೀಯದ ವ್ಯಕ್ತಿಗಳಿಗೆ ಮೇಷರಾಶಿಯವರಿಗೆ ಯೋಗ ಭಾಗ್ಯಗಳು ಕೂಡಿ ಬಂದು ಸಮಾಜದಲ್ಲಿ ನೀವು ದೊಡ್ಡ ಸಾಧನೆಯನ್ನು ಮಾಡುವಂಥ ದಿನ. ನಿಮ್ಮನ್ನೆಲ್ಲರೂ ಗೌರವಿಸಲಿದ್ದಾರೆ. ನಿಮ್ಮ ಕೆಲಸ ಕಾರ್ಯಗಳನ್ನು ನೋಡಿ ಪ್ರಶಂಸಿಸುವಂಥ ದಿನವಾಗಿರಲಿದೆ. ಇನ್ನು ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯ ಪ್ರೇಮಿಗಳು ಈ ದಿನ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಬೇಕು. ನಿಮ್ಮ ಮಧ್ಯೆ ಸ್ವಲ್ಪ ಮನಸ್ತಾಪಗಳು, ಜಗಳಗಳು ಬರತಕ್ಕಂಥ ದಿನ. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳಲ್ಲಿ ವೃದ್ಧಿಯಾಗಲಿದೆ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ನೆಂಟಸ್ತಿಕೆಗಳು ಬಂದು ಒಳ್ಳೆಯ ಯೋಗಗಳು ನಿಮಗೆ ಮೇಷರಾಶಿಯವರಿಗೆ ದಿನ ವಿವಾಹದ ವಿಚಾರವಾಗಿ ಪ್ರಾಪ್ತಿಯಾಗುವಂಥ ದಿನ. ಇನ್ನು ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಯಿಂದಾಗಿ ನಿಮಗೆ ಕ್ರೀಡೆಯಲ್ಲೂ ಸರಿಯಾದ ಸಮಯಕ್ಕೆ ತೊಡಗಲು ಆಗದೇ ಇರುವುದರಿಂದ ಕ್ರೀಡಾ ಕ್ಷೇತ್ರದಲ್ಲಿ ನೀವು ಹಿನ್ನಡೆಯನ್ನು ಪಡೆಯಲಿದ್ದೀರಿ, ಹಿನ್ನಡೆ ಅನುಭವಿಸಲಿದ್ದೀರಿ. ತುಂಬ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮೇಷರಾಶಿಯವರ ಈ ದಿನದ ಶುಭ ಸಂಖ್ಯೆ 6, ಶುಭ ಬಣ್ಣ ಪಚ್ಚೆ ಬಣ್ಣ. ಇನ್ನು ಮೇಷರಾಶಿಯವರ ಈ ದಿನದ ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಇನ್ನು ಮೇಷರಾಶಿಯವರಿಗೆ ಈ ದಿನ ನಿಮಗೆ ಬರತಕ್ಕಂತಹ ಎಲ್ಲ ಗ್ರಹಾಚಾರಗಳ ಪರಿಹಾರಕ್ಕಾಗಿ, ತಾಪತ್ರಯಗಳ ತೊಂದರೆಗಳ ಪರಿಹಾರಕ್ಕಾಗಿ ನೀವು ಮುಖ್ಯವಾಗಿ ಒಂದು ಸಣ್ಣದಾದಂತಹ ಒಂದು ಕುಂಬಳಕಾಯಿಯನ್ನು ದಾನ ಮಾಡಿಕೊಳ್ಳುವುದು ಉತ್ತಮ. ಇನ್ನು ನಿಮ್ಮ ಮನಸ್ಸಿನಲ್ಲಿ ಈ ದಿನ ನೀವು ಎನಿಸಿದಂಥ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ಒಳ್ಳೆ ರೀತಿಯಲ್ಲಿ ನೆರವೇರಲು ಸುಬ್ರಹ್ಮಣ್ಯನ ಆರಾಧನೆ, ಪೂಜೆ, ಪುರಸ್ಕಾರಗಳನ್ನು ಮಾಡಿಕೊಳ್ಳಿ. ದೇವರ ಫಲ ನಿಮಗೆ ಪ್ರಾಪ್ತಿಯಾಗಲಿದೆ. ಇನ್ನು ವೃಷಭ ರಾಶಿಯವರು ಇಂದು ನಿಮ್ಮ ವೈಯಕ್ತಿಕ ಕೆಲಸಗಳಿಗೆ ಅಡೆತಡೆಗಳು ಬರಲಿದೆ. ಸ್ವಲ್ಪ ಆಲೋಚಿಸಿದರೆ ಸಮಸ್ಯೆಗಳಿಗೆ ಉತ್ತರ ಸಿಗಲಿದೆ. ಗಡಿಬಿಡಿ ಮಾಡದೆ ಒಳ್ಳೆಯ ರೀತಿಯಲ್ಲಿ ಜಾಗರೂಕತೆ ಮಾಡಿಕೊಳ್ಳುವುದು ಉತ್ತಮ. ಭೂಮಿಯ ವ್ಯವಹಾರದಲ್ಲಿ ನಿಮಗೆ ಜಯ ದೊರೆಯುವಂಥ ಸಾಧ್ಯತೆ ಇದೆ.
ಈ ಬಗ್ಗೆ ಅನಾವಶ್ಯಕ ಗೊಂದಲಕ್ಕೆ ಒಳಗಾಗುವುದು ಬೇಡ. ಯಾರದೋ ಮಾತನ್ನು ಕೇಳಿ ಹೂಡಿಕೆ ಮಾಡುವುದು ಬೇಡ, ನಿರ್ಲಕ್ಷ್ಯ ಮಾಡುವುದು ಬೇಡ. ಜಾಗರೂಕತೆ ವಹಿಸಿಕೊಂಡು ಹೂಡಿಕೆ ಮಾಡುವುದು ಉತ್ತಮ. ಇನ್ನು ಭೂಮಿಯ ಮೇಲೆ ಹೂಡಿಕೆ ಮಾಡುವ ಬಗ್ಗೆ ಸರಿಯಾದ ಯೋಚಿಸಿಕೊಳ್ಳಿ. ಹಿರಿಯರಿಂದ ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಳುವುದು ಉತ್ತಮ. ಇನ್ನು ತಾಯಿಯೊಂದಿಗೆ ವಿವಾದವಾಗುವಂಥ ಸಾಧ್ಯತೆ ಇದೆ. ಗೃಹದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರತಕ್ಕಂಥ ದಿನ, ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಆಸೆ ಆಮಿಷಗಳಿಗೆ ಬಲಿಯಾಗದೆ ನಿಮ್ಮ ಗುರಿಯತ್ತ ಗಮನ ನೀಡಿಕೊಳ್ಳುವುದು ಉತ್ತಮ. ಇನ್ನು ವೃಷಭ ರಾಶಿಯವರ ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಕ್ಷೇತ್ರದಲ್ಲಿ ನೀವು ಕಲಿತಂಥ ವಿದ್ಯೆ ಒಳ್ಳೆಯ ರೀತಿಯಿಂದ ಇರುವುದರಿಂದ ನಿಮಗೆ ಉದ್ಯೋಗದಲ್ಲಿ ದೊಡ್ಡದಾದಂಥ ಸ್ಥಾನಮಾನಗಳು, ಬಡ್ತಿಗಳು ಪ್ರಾಪ್ತಿಯಾಗುವಂಥ ದಿನ. ಸ್ವಲ್ಪ ಮಟ್ಟಿಗೆ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಉದ್ಯೋಗದಲ್ಲಿ ಯೋಗ ಭಾಗ್ಯಗಳು ಈ ದಿನ ಪ್ರಾಪ್ತಿಯಾಗಲಿದೆ. ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಭೂ ವ್ಯವಹಾರದವರಿಗೆ ಉತ್ತಮವಾದಂತಹ ಒಂದು ಯೋಗ ಭಾಗ್ಯಗಳು ಪ್ರಾಪ್ತಿಯಾಗುವಂಥ ದಿನ. ಭೂ ವ್ಯವಹಾರದಲ್ಲಿ ಲಾಭ ಉಂಟಾಗಲಿದೆ. ಕನ್ಸ್ಟ್ರಕ್ಷನ್ ವ್ಯಾಪಾರದವರಿಗೂ ಲಾಭಗಳು ಕೂಡಿ ಬರತಕ್ಕಂಥ ದಿನ. ಹೋಟೆಲ್ ಉದ್ಯಮ ಮತ್ತು ಫುಡ್ ಪ್ರಾಡಕ್ಟ್ಗಳ ಉದ್ಯಮದಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಮರಳು ಹಾಗೂ ಸಿಮೆಂಟು, ಕಬ್ಬಿಣ ಇಂತಹ ವ್ಯಾಪಾರಗಳಲ್ಲೂ ಲಾಭ ಬರಲಿದೆ. ಮತ್ತು ಬೇರೆ ಸಣ್ಣ ಪುಟ್ಟ ವ್ಯಾಪಾರ ಮಾಡತಕ್ಕಂಥವರು ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ವೃಷಭ ರಾಶಿಯವರ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು. ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಮನಸ್ತಾಪಗಳಿದ್ದಂತಲ್ಲಿ ಅದನ್ನು ದೂರ ಮಾಡಿಕೊಳ್ಳುವುದು ಉತ್ತಮ. ಇನ್ನು ವಿದ್ಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವೃಷಭ ರಾಶಿಯವರ ವಿದ್ಯೆಯು ಒಳ್ಳೆಯ ರೀತಿಯಿಂದ ನೆರವೇರುವಂಥ ದಿನ. ಈ ದಿನ ವಿದ್ಯೆಯಲ್ಲಿ ನೀವು ಸಾಧನೆಯನ್ನು ಮಾಡುವಂಥ ದಿನ. ವಿದ್ಯೆಯಲ್ಲಿ ನಿರ್ಲಕ್ಷ್ಯ ಮಾಡದೆ ಹೆಚ್ಚಿನ ಸಮಯವನ್ನು ವಿದ್ಯೆಗೆ ತೊಡಗಿಸಿಕೊಳ್ಳಿ. ಸಮಾಜದಲ್ಲಿ ನೀವು ಮಾಡುವಂಥ ವಿದ್ಯೆಯ ಒಂದು ಸಾಧನೆಯಿಂದಾಗಿ ಎಲ್ಲರೂ ಗೌರವಿಸಿ ಪ್ರೋತ್ಸಾಹಿಸಲಿದ್ದಾರೆ. ಮನಸ್ಸಿಗೂ ಒಂದು ಹಿತ ದೊರಕುವಂಥ ದಿನ. ಇನ್ನು ವೃಷಭ ರಾಶಿಯವರ ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ತ್ರೀಯರಿಗೆ ಈ ದಿನ ಯಾರಾದರೂ ಏನಾದರೂ ಮೋಸ ಮಾಡುವಂಥ ಒಂದು ಸಾಧ್ಯತೆ ಇದೆ. ನೀವು ತುಂಬ ಕಾಳಜಿಯಿಂದ ಇರಬೇಕಾದಂಥ ದಿನ. ಹಣದ ವ್ಯಾಪಾರ ವ್ಯವಹಾರದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಕಾಗದ ಪತ್ರಗಳ ವಿಚಾರದಲ್ಲಿ ಸ್ತ್ರೀಯರಿಗೆ ದಿನ ದೊಡ್ಡ ಸಮಸ್ಯೆ ಬರಬಹುದು. ಜಾಗರೂಕತೆ ಮಾಡಿಕೊಳ್ಳುವುದು ಉತ್ತಮ. ಮತ್ತು ಸ್ತ್ರೀಯರು ಈ ದಿನ ನಿಮ್ಮ ದೇಹದ ಆರೋಗ್ಯದ ಕಡೆಗೆ ತುಂಬ ಜಾಗರೂಕತೆ ಮಾಡಬೇಕಾದಂಥ ದಿನ. ಸ್ತ್ರೀಯರಿಗೆ ಅನಾರೋಗ್ಯಗಳು ಕಾಡುವಂಥ ದಿನ. ಜಾಗರೂಕತೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣವು ನಿಮಗೆ ಬರಲು ಬಾಕಿ ಇರುವಂಥ ಹಣವು 100ರಲ್ಲಿ ಒಂದು 30% ಬರಬಹುದು. ಉಳಿದ 70% ಈ ದಿನ ಹಣದ ವಿಚಾರದಲ್ಲಿ ನಿಮಗೆ ಸಮಸ್ಯೆ ಉಂಟಾಗಬಹುದು. ತುಂಬ ಜಾಗರೂಕತೆಯನ್ನು ಮಾಡಿಕೊಂಡು ಮುಂದುವರಿಯುವುದು ಉತ್ತಮ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಯವರಿಗೆ ನಿಮ್ಮ ಹಿರಿಯರಿಂದ ಬಂದಂಥ ಭೂಮಿಯ ಒಂದು ಕೃಷಿಯ ಭೂಮಿಯ ವಿಚಾರವಾಗಿ ಈ ದಿನ ಮನೆಯಲ್ಲಿ ಒಂದು ಮನಸ್ತಾಪಗಳು ಬರತಕ್ಕಂಥ ದಿನ. ಭೂಮಿಯಲ್ಲಿ ಆಸ್ತಿಯ ಪಾಲಾಗುವಂಥ ಒಂದು ಸಾಧ್ಯತೆ ಇದೆ. ಕೃಷಿಕರು ತುಂಬ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಕೃಷಿಕರಿಗೆ ಸ್ವಲ್ಪ ಮನಸ್ಸಿಗೆ ದುಃಖ ಬರತಕ್ಕಂಥ ದಿನ. ಒಳ್ಳೆಯ ಫಸಲು ಕೊಡುವಂಥ ಭೂಮಿಯು ನಿಮಗೆ ದಿನ ನಷ್ಟ ಉಂಟಾಗಲಿದೆ. ತುಂಬ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ಅಪಘಾತಗಳು ಬರತಕ್ಕಂಥ ಸಂಭವವಿದೆ. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ನಿರ್ಲಕ್ಷ್ಯ ಮಾಡಿ ವಾಹನವನ್ನು ಚಾಲನೆ ಮಾಡಿದಲ್ಲಿ ಸಮಸ್ಯೆಗೆ ಒಳಗಾಗಲಿದ್ದೀರಿ. ಮತ್ತು ಮುಂದಕ್ಕೆ ದುಃಖ ಪಡುವುದರ ಬದಲು ಆದಷ್ಟು ಜಾಗರೂಕತೆಯನ್ನು ವಹಿಸಿಕೊಂಡು ವಾಹನ ಚಾಲನೆ ಮಾಡುವುದು ಉತ್ತಮ. ಇನ್ನು ವೃಷಭ ರಾಶಿಯವರ ರಾಜಕೀಯದ ವ್ಯಕ್ತಿಗಳಿಗೆ ಯೋಗ ಭಾಗ್ಯಗಳು ಕೂಡಿ ಬಂದು ದೊಡ್ಡದಾದಂಥ ಸ್ಥಾನಮಾನಗಳು ನಿಮಗೆ ಈ ದಿನ ಲಭ್ಯವಾಗುವಂಥ ದಿನ. ಇನ್ನು ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮಿಗಳಿಗೆ ಸಣ್ಣ ಪುಟ್ಟ ಮನಸ್ತಾಪಗಳು ಬರತಕ್ಕಂಥ ದಿನವಾಗಿರಲಿದೆ. ನೀವು ಆದಷ್ಟು ಐಕ್ಯಮತ್ಯವನ್ನು ಕಾಪಾಡಿಕೊಳ್ಳುವುದು ಉತ್ತಮ. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತೆ ವೃಷಭ ರಾಶಿಯವರಿಗೆ ಒಳ್ಳೆಯ ನೆಂಟಸ್ತಿಕೆಗಳು ತುಂಬ ಸಮಯದಿಂದ ಬರದೇ ಇರುವುದರಿಂದಲೂ ವೃಷಭ ರಾಶಿಯವರಿಗೆ ಸ್ವಲ್ಪ ಮನಸ್ಸಿಗೆ ದುಃಖ ಉಂಟಾಗಬಹುದು. ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಈ ದಿನ ಒಳ್ಳೆಯ ರೀತಿಯಲ್ಲಿ ನೀವು ಪ್ರಯತ್ನ ಪಟ್ಟಲ್ಲಿ ಒಳ್ಳೆಯ ವಿವಾಹದ ಸಂಬಂಧವಾಗಿ ಶುಭ ವಾರ್ತೆಗಳನ್ನು ಕೇಳುವಂಥ ದಿನ. ಇನ್ನು ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರೀಡೆಯಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಯಾರಾದರೂ ನಿಮ್ಮ ಕ್ರೀಡಾ ಕ್ಷೇತ್ರದಲ್ಲಿ ನಿಮ್ಮನ್ನು ಹಿಂದಿಕ್ಕುವಂಥ ಒಂದು ಸಂಭವವಿದೆ. ನೀವು ನಿರ್ಲಕ್ಷ್ಯ ಮಾಡಿದಲ್ಲಿ ಹಿಂದೆ ಬೀಳಲಿದ್ದೀರಿ. ಜಾಗರೂಕತೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ವೃಷಭ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 2, ಶುಭ ಬಣ್ಣ ಕೇಸರಿ ಬಣ್ಣ. ಇನ್ನು ವೃಷಭ ರಾಶಿಯವರ ಈ ದಿನದ ಶುಭ ದಿಕ್ಕು ಪೂರ್ವ ದಿಕ್ಕು. ಇನ್ನು ವೃಷಭ ರಾಶಿಯವರ ಈ ದಿನ ನಿಮಗೆ ಬರತಕ್ಕಂಥ ಎಲ್ಲ ಗ್ರಹಾಚಾರಗಳ ಪರಿಹಾರಕ್ಕಾಗಿ ನೀವು ಬಡವರಿಗೆ ಅನ್ನದಾನ, ವಸ್ತ್ರದಾನಗಳನ್ನು ಮಾಡಿಕೊಳ್ಳಿ. ಸಾಧ್ಯವಿದ್ದಲ್ಲಿ ಯಾರಿಗಾದರೂ ಪಾಪದವರಿಗೆ ವಸ್ತ್ರಗಳನ್ನು ಕೊಡಿ. ಸಂಪತ್ತನ್ನು ಸ್ವಲ್ಪ ದಾನ ಮಾಡಿ ದೇವರ ಅನುಗ್ರಹವನ್ನು ಪಡೆದುಕೊಳ್ಳಿ.
ಮತ್ತು ನಿಮ್ಮ ಮನಸ್ಸಿನ ಸರ್ವ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ಈ ದಿನ ವಿಷ್ಣು ಸಹಸ್ರನಾಮ ಪಾರಾಯಣ, ಅದಲ್ಲದೆ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ವೃಷಭ ರಾಶಿಯವರು 108 ಬಾರಿ ಪಠನೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮಿಥುನ ರಾಶಿ, ನಿಮ್ಮಲ್ಲಿ ಎಷ್ಟೇ ಆತ್ಮವಿಶ್ವಾಸವಿದ್ದರೂ ಕೆಲಸಗಳ ಒತ್ತಡದಲ್ಲಿ ಗೊಂದಲಕ್ಕೆ ಒಳಗಾಗಲಿದ್ದೀರಿ. ಇದರಿಂದ ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಉಂಟಾಗಬಹುದು. ಮನೆ ಸದಸ್ಯರ ಮೇಲೆ ವಿನಾಕಾರಣ ಸಿಟ್ಟಾಗಲಿದ್ದೀರಿ. ಇಂದು ನಿಮ್ಮ ಅಸಹಾಯಕತೆಯನ್ನು ತೋರಿಸುವುದು ಬೇಡ. ಮಕ್ಕಳ ವಿದ್ಯಾಭ್ಯಾಸದಿಂದ ನಿಮಗೆ ನೆಮ್ಮದಿ ದೊರೆಯಲಿದೆ. ಪ್ರಯಾಣ ಕಾಲದಲ್ಲಿ ಆದಷ್ಟು ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಈ ದಿನ ಸಣ್ಣ ಓಡಾಟಗಳನ್ನು ಮಾಡುವಂಥ ದಿನ. ವಿದೇಶಕ್ಕೆ ಹೋಗುವ ಕನಸು ಕೂಡ ಈ ದಿನ ನಿಜವಾಗಲಿದೆ. ಯಾವುದೇ ರೀತಿಯ ವಿವಾದ ನಿಮ್ಮನ್ನು ತಪ್ಪಿಸಿಕೊಳ್ಳಬಹುದು. ನಿಮ್ಮನ್ನು ವಿವಾದಗಳಿಂದ ತಪ್ಪಿಸಿಕೊಳ್ಳಲು ನೀವು ಪ್ರಯತ್ನಿಸಿಕೊಳ್ಳುವುದು ಉತ್ತಮ. ಇನ್ನು ಮಿಥುನ ರಾಶಿಯವರ ಈ ದಿನದ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದ ನಿಮಿತ್ತವಾಗಿ ನೀವು ಬೇರೆ ಬೇರೆ ಊರಿಗೆ ಇದನ್ನು ಪ್ರಯಾಣ ಮಾಡಬೇಕಾಗಿ ಬರಬಹುದು. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ಸ್ಥಾನಮಾನಗಳಲ್ಲಿ ಬಡ್ತಿ ದೊರೆತಕ್ಕಂಥ ದಿನ. ಬೇರೆಯವರಿಗೆ ಪ್ರಮೋಷನ್ ಸಿಗಬಹುದು ಮತ್ತು ಸಂಬಳವು ಜಾಸ್ತಿಯಾಗುವಂಥ ದಿನ. ಹೊಸ ವಿದ್ಯೆಯನ್ನು ಕಲಿತವರಿಗೆ ಒಳ್ಳೆಯ ಉದ್ಯೋಗದ ಯೋಗವಿದೆ. ಸರಿಯಾದ ರೀತಿಯಲ್ಲಿ ಅದನ್ನು ಪ್ರಯತ್ನ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮಿಥುನ ರಾಶಿಯವರ ಈ ದಿನದ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಮಾಡತಕ್ಕಂತಹ ವ್ಯಾಪಾರ ಯಾವುದೇ ಆಗಿದ್ದಲ್ಲೂ ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಯಾಕೆಂದರೆ ಈ ದಿನ ವ್ಯಾಪಾರದಲ್ಲಿ ಸಣ್ಣ ಪುಟ್ಟ ನಷ್ಟಗಳು ಉಂಟಾಗತಕ್ಕಂಥ ದಿನ. ಈ ದಿನ ವ್ಯಾಪಾರದಲ್ಲಿ ನೀವು ಸಂಪತ್ತನ್ನು ಅಂದರೆ ಹಣವನ್ನು ಹೂಡಿಕೆ ಮಾಡದೇ ಇರುವುದು ಉತ್ತಮ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯದ ಮೇಲೆ ನಿಮಗೆ ಪರಿಣಾಮ ಉಂಟಾಗಲಿದೆ. ಸ್ವೀಕಾರ ಮಾಡಿದಂಥ ಆಹಾರ ಅಜೀರ್ಣವಾಗಿ ಗ್ಯಾಸ್ಟ್ರಿಕ್ಕಿನಂಥ ಹೊಲಿತೆಗಿನಂಥ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಆರೋಗ್ಯದ ಕಡೆಗೆ ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ. ತುಂಬ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಯಾವುದೇ ಒಂದು ವಿಚಾರಕ್ಕೂ ಬೇಕಾದರೂ ನೀವು ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿ ಪರೀಕ್ಷಿಸಿಕೊಳ್ಳುವುದು ಉತ್ತಮ. ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಗಂಡ ಮತ್ತು ಹೆಂಡತಿ ಪತಿ ಪತ್ನಿಯರು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳತಕ್ಕಂಥ ದಿನ. ಯಾವುದೇ ಮನಸ್ತಾಪಗಳು ಹಣದ ವಿಚಾರವಾಗಿ ಹಿಂದೆ ನಡೆದದ್ದಿದ್ದಲ್ಲಿ ಪತಿ ಪತ್ನಿಯರು ಅದನ್ನೆಲ್ಲ ಬಿಟ್ಟು ಐಕ್ಯಮತ್ಯದ ಕಡೆಗೆ ಮನಸ್ಸು ಮಾಡುವುದು ಉತ್ತಮ. ಇನ್ನು ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ನೆಮ್ಮದಿಯನ್ನು ಪಡೆಯತಕ್ಕಂಥ ದಿನ. ನೀವೇ ಸ್ವಂತವಾಗಿ ನಿಮ್ಮ ಇದರಲ್ಲೇ ನೀವು ಲವಲವಿಕೆಯಿಂದ ಚಟುವಟಿಕೆಯಿಂದ ವಿದ್ಯೆಯಲ್ಲಿ ತೊಡಗಿಕೊಳ್ಳತಕ್ಕಂಥ ದಿನ. ವಿದ್ಯೆಯಲ್ಲಿ ಸಾಧನೆಯನ್ನು ಮಾಡುವಂಥ ದಿನ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯ ಸ್ತ್ರೀಯರು ತುಂಬ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಈ ದಿನ ನಿಮ್ಮ ದೇಹದಲ್ಲಿ ಬದಲಾವಣೆಯಾಗುವಂಥ ದಿನ. ದೇಹದಲ್ಲಿ ಅನಾರೋಗ್ಯಗಳು ಕಾಡತಕ್ಕಂಥ ದಿನ. ಹೊಟ್ಟೆಗೆ ಸಂಬಂಧಿಸಿದಾಗೆ ತಲೆಗೆ ಸಂಬಂಧಿಸಿದಾಗೆ ನಿಮಗೆ ಅನಾರೋಗ್ಯಗಳು ಕಾಡಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ ಮತ್ತು ಕಣ್ಣಿನ ಬಗ್ಗೆ ತುಂಬ ಜಾಗರೂಕತೆ ಬೇಕು. ಇನ್ನು ಸ್ತ್ರೀಯರಿಗೆ ಈ ದಿನ ನಿಮ್ಮ ಮಧ್ಯೆ ನಿಮ್ಮ ಆತ್ಮ ಸ್ನೇಹಿತರೊಂದಿಗೆ ಮನಸ್ತಾಪಗಳು ಬರಬಹುದು. ಸ್ತ್ರೀಯರು ತುಂಬ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಆದರೆ ಗೃಹದಲ್ಲಿ ಸ್ತ್ರೀಯರಿಗೆ ಎಲ್ಲರ ಸಹಕಾರ ಪ್ರೀತಿ ವಿಶ್ವಾಸಗಳು ದೊರೆಯಲಿದೆ. ಆ ಗೃಹದಲ್ಲಿ ಮಾತ್ರ ನಿಮಗೆ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಸುಖ ದೊರೆಯುವಂಥ ದಿನ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯವರು ಕೃಷಿಯಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳನ್ನು ಪಡೆದುಕೊಳ್ಳಲಿದ್ದೀರಿ. ನಿಮ್ಮ ಸ್ವಂತ ಭೂಮಿಗಳಲ್ಲಿ ಬೆಳೆದಂತಹ ಬೆಳೆಗಳು ಹೆಚ್ಚಿನ ಲಾಭಗಳನ್ನು ತಂದುಕೊಡಲಿದೆ. ಸರಿಯಾದ ಸಮಯಕ್ಕೆ ನೀವು ಮಾರ್ಕೆಟಿನಲ್ಲಿ ಮಾರಿದಂತಹ ನಿಮ್ಮ ವಸ್ತುಗಳು ಕೃಷಿಕರಿಗೆ ಲಾಭಗಳನ್ನು ತಂದುಕೊಡಲಿದೆ. ಕೃಷಿಯ ಉತ್ಪನ್ನಗಳ ಮಾರಾಟದಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟವಾಗುವಂಥ ದಿನ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿನ ಜಾಗರೂಕತೆ ಮುಖ್ಯ. ಯಾರಾದರೂ ಹಣದ ವಿಚಾರವಾಗಿ ನಿಮ್ಮನ್ನು ಯಾಮಾರಿಸುವಂಥ ಒಂದು ಪ್ರಯತ್ನ ಮಾಡಬಹುದು. ನಿಮ್ಮ ಜಾಗರೂಕತೆಯಲ್ಲಿ ನೀವಿರುವುದು ಉತ್ತಮ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ಹೊರಗಿನ ದೇಶದ ಪ್ರಯಾಣ ಮಾಡುವಂಥ ಒಂದು ಯೋಗ ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗಲಿದೆ ಮತ್ತು ಪ್ರಯಾಣದಲ್ಲಿ ಸುಖಕರವಾದಂಥ ಒಂದು ಪ್ರಯಾಣ ನಿಮಗೆ ಪ್ರಾಪ್ತಿಯಾಗಲಿದೆ. ಅದನ್ನು ಒಳ್ಳೆಯ ರೀತಿಯಲ್ಲಿ ನೀವು ಮಾಡಿಕೊಂಡು ಹೋಗುವುದು ಉತ್ತಮ. ಇನ್ನು ರಾಜಕೀಯದ ವ್ಯಕ್ತಿಗಳಿಗೆ ಸಣ್ಣ ಪುಟ್ಟ ನಿಮ್ಮ ಹೆಸರಿನ ಮೇಲೆ ಕಳಂಕಗಳು ಬರಬಹುದು. ಜಾಗರೂಕತೆ ಮಾಡಿಕೊಳ್ಳಬೇಕಾದಂಥ ದಿನ. ಪ್ರೇಮಿಗಳಿಗೆ ಈ ದಿನ ಸಣ್ಣ ಪುಟ್ಟ ಮನಸ್ತಾಪಗಳು ಬರತಕ್ಕಂಥ ದಿನ. ಆದಷ್ಟು ಜಾಗರೂಕತೆ ಮಾಡಿಕೊಳ್ಳಿ. ಇಲ್ಲದಿದ್ದರೆ ನಿಮ್ಮ ಪ್ರೇಮದ ಜೀವನ ಅಂತ್ಯವಾಗಬಹುದು. ಜಾಗರೂಕತೆ ಮುಖ್ಯ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯವರಿಗೆ ವಿವಾಹದ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ. ಗೃಹದಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡುವಂಥ ದಿನ. ಪೂಜಾ ಕಾರ್ಯಕ್ರಮಗಳು ನಡೆಯಲಿದೆ. ಗೃಹದಲ್ಲಿ ಎಲ್ಲರ ಮಿಥುನ ರಾಶಿಯವರು ಹಿರಿಯರ ಅನುಗ್ರಹ ಆಶೀರ್ವಾದಗಳನ್ನು ಪಡೆದುಕೊಳ್ಳಿ. ಒಳ್ಳೆಯ ವಿವಾಹ ಯೋಗವು ನಿಮಗೆ ಈ ದಿನ ಕೂಡಿ ಬರುವಂಥ ದಿನ. ಇನ್ನು ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಜಾಗರೂಕತೆ ಮುಖ್ಯ. ನಿರ್ಲಕ್ಷ್ಯ ಮಾಡದೆ ಕ್ರೀಡೆಯಲ್ಲಿ ತೊಡಗಿಕೊಳ್ಳುವುದು ಉತ್ತಮ. ಸಾಧನೆ ಮಾಡಲು ಶ್ರಮಪಟ್ಟು
ನೀವು ಹೆಚ್ಚಿನ ಸಮಯವನ್ನು ಕ್ರೀಡೆಗೆ ತೊಡಗಿಸಿಕೊಳ್ಳುವುದು ಉತ್ತಮ. ಇನ್ನು ಮಿಥುನ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಕಂದು ಬಣ್ಣ. ಇನ್ನು ಮಿಥುನ ರಾಶಿಯವರ ಈ ದಿನದ ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ಮಿಥುನ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಬರತಕ್ಕಂಥ ಆಪತ್ತು ವಿಪತ್ತು ಗ್ರಹಚಾರಗಳ ಪರಿಹಾರಕ್ಕಾಗಿ ತೊಗರಿ ಧಾನ್ಯವನ್ನು ದಾನ ಮಾಡಿಕೊಳ್ಳಿ. ಅದಲ್ಲದೆ ಎಳ್ಳೆಣ್ಣೆಯನ್ನು ತಲೆಗೆ 3 ಸಲ ಸುತ್ತಿಸಿ ಈಶ್ವರ ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳುವುದು ಉತ್ತಮ. ಮತ್ತು ಮನಸ್ಸಿನಲ್ಲಿ ಎನಿಸಿದಂಥ ನಿಮ್ಮ ಕಾರ್ಯಗಳ ಸಿದ್ಧಿಗಾಗಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ಶಿರಡಿ ಸಾಯಿಬಾಬರ ಆರಾಧನೆಯನ್ನು ಮಾಡಿಕೊಳ್ಳಿ. ಸಾಧ್ಯವಿದ್ದಲ್ಲಿ ಅಶ್ವತ್ಥ ಗಿಡಕ್ಕೆ 21 ಪ್ರದಕ್ಷಿಣೆಗಳನ್ನು ಬಂದಲ್ಲಿ ಯೋಗ ಫಲಗಳು ಬೇಗ ಸಿದ್ಧಿಯಾಗಲಿದೆ. ಇನ್ನು ಕರ್ಕಾಟಕ ರಾಶಿ. ಇಂದು ಸರ್ಕಾರಿ ನೌಕರರಿಗೆ ಹೆಚ್ಚಿನ ಲಾಭವಿದೆ. ಹಣಕಾಸಿನ ವ್ಯವಹಾರದಲ್ಲಿ ಲೆಕ್ಕಪತ್ರಗಳನ್ನು ಸರಿಯಾಗಿ ಇಡುವುದು ಉತ್ತಮ. ಅಧಿಕಾರಿಗಳಿಂದ ಪರಿಶೀಲನೆ ಆಗಬಹುದು. ಅಪರಿಚಿತ ವ್ಯಕ್ತಿಗಳ ಜೊತೆ ಯಾವ ವ್ಯವಹಾರವೂ ಬೇಡ. ಧೈರ್ಯದಿಂದ ಹೊಸ ಯೋಜನೆಯೊಂದನ್ನು ಆರಂಭಿಸಲಿದ್ದೀರಿ. ನಿಮ್ಮ ತಿಳುವಳಿಕೆಗಳಿಂದ ಬರುವ ತೊಂದರೆಯನ್ನು ಪರಿಹರಿಸಿಕೊಳ್ಳಿ. ದಿನದ ಕೊನೆಯಲ್ಲಿ ನಿಮ್ಮ ಆರೋಗ್ಯವು ಹದ ತಪ್ಪಲಿದೆ. ಯಾವುದೇ ರೀತಿಯಲ್ಲೂ ಅಪಘಾತವೂ ಆಗಬಹುದು. ವಾಹನವನ್ನು ಬಹಳ ಎಚ್ಚರಿಕೆಯಿಂದ ಚಲಾಯಿಸುವುದು ಉತ್ತಮ. ಇನ್ನು ಕರ್ಕಾಟಕ ರಾಶಿಯವರ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದ ನಿಮಿತ್ತವಾಗಿ ಈ ದಿನ ಹೊರಗಿನ ದೇಶದ ಉದ್ಯೋಗವನ್ನು ಯಾರು ಪ್ರಯತ್ನ ಮಾಡುತ್ತಿದ್ದೀರೋ ಅವರು ಹೆಚ್ಚಿನ ಶ್ರಮವನ್ನು ವಹಿಸಿದಲ್ಲಿ ಒಳ್ಳೆಯ ಉದ್ಯೋಗವೂ ಪ್ರಾಪ್ತಿಯಾಗಲಿದೆ. ಮತ್ತು ಉದ್ಯೋಗದಲ್ಲಿ ಇರತಕ್ಕಂಥವರು ಸಹಿತ ಒಳ್ಳೆಯ ಸ್ಥಾನಮಾನಗಳನ್ನು ಪಡೆತಕ್ಕಂಥ ದಿನ. ಇನ್ನು ಗೌರ್ಮೆಂಟ್ ಉದ್ಯೋಗಿಗಳಿಗೆ ಲಾಭಗಳು ಪ್ರಾಪ್ತಿಯಾಗಲಿದೆ. ಸ್ಥಾನಮಾನಗಳು ಬಡ್ತಿಯಾಗುವಂಥ ದಿನ. ಮತ್ತು ಗೌರ್ಮೆಂಟಿನವರಿಗೆ ಗೌರ್ಮೆಂಟ್ ಕ್ಷೇತ್ರಗಳಲ್ಲಿ ಯಾವುದೇ ಕೆಲಸ ಮಾಡತಕ್ಕಂಥವರು ಹೆಚ್ಚಿನ ಲಾಭಗಳನ್ನು ಪಡೆದುಕೊಳ್ಳತಕ್ಕಂಥ ದಿನ. ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬಂದು ಕರ್ಕಾಟಕ ರಾಶಿಯವರು ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಗಳನ್ನು ಪಡೆದುಕೊಳ್ಳಲಿದ್ದೀರಿ. ಹಿಂದೆ ಇನ್ವೆಸ್ಟ್ಮೆಂಟ್ ಮಾಡಿದಂಥ ಹಣವು ಈ ದಿನ 2 ಪಾಲು ಅಂದರೆ ದ್ವಿಗುಣವಾಗಿ ನಿಮಗೆ ಲಾಭವನ್ನು ತಂದುಕೊಡಲಿದೆ. ಈ ದಿನ ಶೇರ್ ಮಾರ್ಕೆಟಿನಲ್ಲಿ ಹಣ ತೊಡಗಿಸಿಕೊಳ್ಳುವವರು ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ವ್ಯಾಪಾರದಲ್ಲಿ ಯಾವುದೇ ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಅನಾರೋಗ್ಯಗಳು ನಿಮ್ಮನ್ನು ಕಾಡಬಹುದು. ಮುಖ್ಯವಾಗಿ ಧೈರ್ಯ ಮಾಡಿಕೊಳ್ಳಿ. ಕಣ್ಣಿಗೆ ಸಂಬಂಧಪಟ್ಟಾಗೆ ಕಿವಿಗೆ ಸಂಬಂಧಪಟ್ಟಂತೆ ಅನಾರೋಗ್ಯಗಳು ಕಾಡಬಹುದು. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡದೆ ಯಾವುದೇ ಅನಾರೋಗ್ಯವಿದ್ದರೂ ಸಹಿತ ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿಕೊಳ್ಳುವುದು ಉತ್ತಮ. ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕರ್ಕಾಟಕ ರಾಶಿಯವರ ದಾಂಪತ್ಯ ಜೀವನ ಸುಖಮಯವಾಗಿರುವಂಥ ದಿನ. ದಾಂಪತ್ಯ ಜೀವನದಲ್ಲಿ ಯಾವುದೇ ತೊಂದರೆಗಳು ತೊಡಕುಗಳಿಲ್ಲದಿರತಕ್ಕಂಥ ದಿನ. ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ. ಮನೆಯಲ್ಲಿ ತಂದೆ ತಾಯಿಗಳ ಪೋಷಕರ ವಿಶೇಷವಾಗಿ ನಿಮ್ಮ ದಾಂಪತ್ಯ ಜೀವನಕ್ಕೆ ಅನುಗ್ರಹ ದೊರೆಯಲಿದೆ. ಇನ್ನು ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕರ್ಕಾಟಕ ರಾಶಿಯವರು ವಿದ್ಯೆಯಲ್ಲಿ ಹಿನ್ನಡೆಯನ್ನು ಅನುಭವಿಸಲಿದ್ದೀರಿ. ಯಾಕೆಂದರೆ ನಿಮಗೆ ಈ ದಿನ ಅಷ್ಟು ಉತ್ತಮವಾಗಿಲ್ಲದೆ ಇರತಕ್ಕಂಥ ದಿನ. ವಿದ್ಯೆಯಲ್ಲಿ ಓದಿದಂಥ ಪಾಠಗಳು ಮರೆತು ಹೋಗಬಹುದು. ಈ ದಿನ ನಿಮಗೆ ಪರೀಕ್ಷೆಗಳು ಇದ್ದಂತಲ್ಲಿ ತುಂಬ ಜಾಗರೂಕತೆ ಬೇಕು. ಈ ದಿನ ನಿಮಗೆ ಪರೀಕ್ಷೆಗಳಿದ್ದಂತಲ್ಲಿ ದೊಡ್ಡ ಹಿನ್ನಡೆಯಾಗಬಹುದು. ಓದಿದಂಥ ಪಾಠಗಳು ನೆನಪಿಗೆ ಬರದೇ ಇರುವುದರಿಂದಲೂ ಕರ್ಕಾಟಕ ರಾಶಿಯವರಿಗೆ ವಿದ್ಯಾಕ್ಷೇತ್ರದಲ್ಲಿ ದುಃಖಗಳು ಹಿನ್ನಡೆಯಾಗಬಹುದು. ಜಾಗರೂಕತೆ ಮಾಡಿಕೊಳ್ಳಿ. ಇನ್ನು ಕರ್ಕಾಟಕ ರಾಶಿಯವರ ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಜಾಗರೂಕತೆ ಬೇಕು. ಸ್ತ್ರೀಯರಿಗೆ ಈ ದಿನ ಗೃಹದಲ್ಲಿ ನೆಮ್ಮದಿ ಇಲ್ಲದೆ ಇರತಕ್ಕಂಥ ದಿನ ಮತ್ತು ಆರೋಗ್ಯದ ವಿಚಾರವಾಗಿ ಜಾಗರೂಕತೆ ಮಾಡಿಕೊಳ್ಳಿ. ಅದಲ್ಲದೆ ಮುಖ್ಯವಾಗಿ ಸ್ತ್ರೀಯರು ಹಣದ ವಿಚಾರವಾಗಿ ಜಾಗರೂಕತೆ ಮಾಡಿಕೊಳ್ಳಿ. ಗೃಹದಲ್ಲಿ ಈ ದಿನ ಸ್ತ್ರೀಯರಿಗೆ ಹಣದ ವಿಚಾರವಾಗಿ ಮನಸ್ತಾಪಗಳು ಬರಬಹುದು. ಅದಲ್ಲದೆ ನೀವು ಸೌಂದರ್ಯದ ಬಗ್ಗೆ ಹೆಚ್ಚಿನ ಸಮಯವನ್ನು ನೀಡಲಿದ್ದೀರಿ. ತುಂಬ ಜಾಗರೂಕತೆ ಮಾಡಿಕೊಂಡು ಮುಂದುವರಿಯುವುದು ಉತ್ತಮ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ಕಾಟಕ ರಾಶಿಯವರು ಕೃಷಿಯಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳನ್ನು ಪಡೆದುಕೊಳ್ಳಲಿದ್ದೀರಿ. ಕೃಷಿಯಲ್ಲಿ ನೀವು ಮಾಡಿದಂಥ ಒಂದು ಹೂಡಿಕೆಗಳು ಹೆಚ್ಚಿನ ಲಾಭಗಳನ್ನು ತಂದುಕೊಡಲಿದೆ. ಕೃಷಿಯ ಉತ್ಪನ್ನಗಳ ಮಾರಾಟದಲ್ಲಿ ಕರ್ಕಾಟಕ ರಾಶಿಯವರಿಗೆ ಅಧಿಕ ಲಾಭಗಳು ಬರತಕ್ಕಂಥ ದಿನ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ಕಾಟಕ ರಾಶಿಯವರು ಹಣದ ವಿಚಾರವಾಗಿ ಜಾಗರೂಕತೆ ಬೇಕು. ಕಾಗದ ಪತ್ರಗಳ ವಿಚಾರದಲ್ಲಿ ಹಣದಿಂದಾಗಿ ನಿಮಗೆ ನಷ್ಟ ಉಂಟಾಗಬಹುದು. ಸಹಿ ಮಾಡುವಾಗ ಸರಿಯಾಗಿ ಕೂಲಂಕುಷವಾಗಿ ಪರಿಶೀಲಿಸಿಕೊಂಡು ಮುನ್ನಡೆಯುವುದು ಉತ್ತಮ. ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ದೊಡ್ಡದಾದಂಥ ಅಪಘಾತಗಳು ಬರಬಹುದು, ಸಮಸ್ಯೆಗಳಾಗಬಹುದು. ತುಂಬ ಎಚ್ಚರಿಕೆಯಿಂದ ವಾಹನವನ್ನು ಚಾಲನೆ ಮಾಡುವುದು ಉತ್ತಮ. ಇನ್ನು ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮಿಗಳಿಗೆ ಯಾವುದೇ ಮನಸ್ತಾಪಗಳಿಲ್ಲದೆ ನಿಮ್ಮ ಪ್ರೇಮದ ಜೀವನ ಇದನ್ನು ಸುಖಕರವಾಗಿರುವಂಥ ದಿನ. ರಾಜಕೀಯದ
ವ್ಯಕ್ತಿಗಳಿಗೆ ಯೋಗ ಭಾಗ್ಯಗಳು ಕೂಡಿ ಬಂದು ಸ್ಥಾನಮಾನಗಳನ್ನು ಕರ್ಕಾಟಕ ರಾಶಿಯವರು ಪಡೆದುಕೊಳ್ಳಲಿದ್ದೀರಿ. ನಿಮ್ಮ ಕರ್ಕಾಟಕ ರಾಶಿಯವರ ರಾಜಕೀಯದ ಜೀವನ ಸುಖಮಯವಾಗಿರುವಂಥ ದಿನ. ಇನ್ನು ಕರ್ಕಾಟಕ ರಾಶಿಯವರಿಗೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಎಷ್ಟೋ ಜನರಿಗೆ ಮನಸ್ಸಿನಲ್ಲಿ ದುಃಖ ಇರಬಹುದು. ಸರಿಯಾದ ಸಮಯಕ್ಕೆ ವಿವಾಹದ ಯೋಗ ಭಾಗ್ಯಗಳು ಕೂಡಿ ಬರದೇ ಇರುವುದರಿಂದ ಈ ದಿನ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಸ್ವಲ್ಪ ಸ್ವಯಂವರ ಪಾರ್ವತಿಯ ಜಪ ಪೂಜೆ ಅರ್ಚನೆಗಳನ್ನು ಮಾಡಿಸಿಕೊಳ್ಳಿ. ಒಳ್ಳೆಯ ವಿವಾಹದ ಯೋಗ ಭಾಗ್ಯಗಳು ಬೇಗ ಕರ್ಕಾಟಕ ರಾಶಿಯವರಿಗೆ ಕೂಡಿ ಬರಲಿದೆ. ಇನ್ನು ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡುವಂಥ ದಿನ. ಸರ್ಕಾರದ ವತಿಯಿಂದ ನಿಮಗೆ ಸಂಪೂರ್ಣ ಸಹಕಾರ ದೊರೆಯಲಿದೆ. ನಿಮ್ಮ ಸಾಧನೆಗನುಗುಣವಾಗಿ ನಿಮ್ಮನ್ನು ಗೌರವಿಸಿ ಪ್ರೋತ್ಸಾಹಿಸುವಂಥ ಒಂದು ದಿನವಾಗಿರಲಿದೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಪೊಲೀಸ್ ಇಲಾಖೆಯಲ್ಲಿರತಕ್ಕಂಥವರಿಗೆ ಯೋಗ ಭಾಗ್ಯಗಳು ಕೂಡಿ ಬಂದು ಸ್ಥಾನಮಾನಗಳು ವೃದ್ಧಿಯಾಗುವಂಥ ದಿನ. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಪಚ್ಚೆ ಬಣ್ಣ. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ಶುಭ ದಿಕ್ಕು ಆಗ್ನೇಯ ದಿಕ್ಕು. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಬರತಕ್ಕಂಥ ಗ್ರಹಚಾರಗಳ ಪರಿಹಾರಕ್ಕಾಗಿ ಕಪ್ಪು ಉದ್ದು ಮತ್ತು ಎಳ್ಳೆಣ್ಣೆಯನ್ನು ಯಾರಿಗಾದರೂ ಸಾಧ್ಯವಿದ್ದಲ್ಲಿ ಬ್ರಾಹ್ಮಣರಿಗೆ ದಾನವನ್ನು ಮಾಡಿಕೊಳ್ಳಿ. ಮತ್ತು ಮನಸ್ಸಿನ ಸರ್ವ ಅಭೀಷ್ಟಗಳ ಸಿದ್ಧಿಗಾಗಿ ಮುಖ್ಯವಾಗಿ ನೀವು ಸುಬ್ರಹ್ಮಣ್ಯನ ಆರಾಧನೆ ಮತ್ತು ಗಣಪತಿಯ ಪ್ರಾರ್ಥನೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಸಿಂಹರಾಶಿ, ಅಪಮಾನದಿಂದಾಗಿ ಆದ ದುಃಖವನ್ನು ಆಪ್ತರ ಬಳಿ ಮಾತ್ರ ಹಂಚಿಕೊಳ್ಳಿ. ಶ್ರಮಪಟ್ಟು ಆರಂಭಿಸಿದ ಕಾರ್ಯಗಳು ವಿರೋಧಿಗಳ ಪಿತೂರಿಯಿಂದ ಅರ್ಧಕ್ಕೆ ನಿಲ್ಲಬಹುದು. ನಿಮ್ಮ ದೌರ್ಬಲ್ಯವು ಶತ್ರುಗಳಿಗೆ ಅಸ್ತ್ರವಾಗಬಹುದು. ಯಾವಾಗಲೂ ಯೋಚಿಸದ ಸಂಬಂಧಗಳು ನಿಮ್ಮ ಹತ್ತಿರ ಬರಲಿದೆ. ಜೀವನ ಸಂಗಾತಿಯ ಜೊತೆ ಯಾವುದಾದ್ರೂ ವಿಚಾರಕ್ಕೆ ಮನಸ್ತಾಪಗಳು ಕಲಹಗಳು ಬರತಕ್ಕಂಥ ದಿನ. ನೂತನ ಕಾರ್ಯದ ಆರಂಭಕ್ಕೆ ಮೊದಲು ಯಾರಾದರೂ ಹಿರಿಯರ ಸಲಹೆಯನ್ನು ಪಡೆದುಕೊಳ್ಳುವುದು ಉತ್ತಮ. ಇನ್ನು ಸಿಂಹರಾಶಿಯವರ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಕ್ಷೇತ್ರದಲ್ಲಿ ಸ್ಥಾನಮಾನಗಳು ವೃದ್ಧಿಯಾಗುವಂಥ ದಿನ. ದೊಡ್ಡ ದೊಡ್ಡ ಕಂಪನಿಗಳಲ್ಲಿ, ಸಾಫ್ಟ್ವೇರ್ ಕಂಪನಿಗಳಲ್ಲಿ ಆಗಿರಬಹುದು ಅಥವಾ ಯಾವುದೇ ಉದ್ಯೋಗದಲ್ಲಿರತಕ್ಕಂಥವರು ಜಾಗರೂಕತೆಯನ್ನು ಮಾಡಿಕೊಳ್ಳಿ. ನಿಮಗೆ ಈ ದಿನ ನಿಮ್ಮ ವಿದ್ಯೆಗನುಗುಣವಾಗಿ ಒಳ್ಳೆಯ ಯೋಗ ಫಲಗಳು ಕೂಡಿ ಬಂದು ಸ್ಥಾನಮಾನಗಳು ವೃದ್ಧಿಯಾಗಿ ಸಂಬಳಗಳು ಜಾಸ್ತಿಯಾಗಿ ಒಳ್ಳೆಯ ಸ್ಥಾನಮಾನಗಳು ಪ್ರಾಪ್ತಿಯಾಗಲಿದೆ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ತುಂಬ ಜಾಗರೂಕತೆ ಬೇಕು. ಈ ದಿನ ಇನ್ವೆಸ್ಟ್ಮೆಂಟ್ ಮಾಡುವಾಗ ತುಂಬ ಜಾಗರೂಕತೆ ಮಾಡಿಕೊಳ್ಳಿ. ಯಾಕೆಂದರೆ ನಿಮ್ಮ ಕಾಗದ ಪತ್ರಗಳ ವಿಚಾರದಲ್ಲಿ ತಪ್ಪುಗಳಿರುವುದರಿಂದಾಗಿ ನೀವು ಸಹಿ ಹಾಕಿ ತಪ್ಪಿ ಬಿಡಬಹುದು. ಆದರೆ ಮುಂದಕ್ಕೆ ನಿಮಗೆ ಅದು ವ್ಯಾಪಾರ ಕ್ಷೇತ್ರದಲ್ಲಿ ಸಮಸ್ಯೆಗಳು ಬರಬಹುದು, ಹಣವು ನಷ್ಟವಾಗಿ ಹೋಗಬಹುದು. ವ್ಯಾಪಾರ ಕ್ಷೇತ್ರಗಳಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ವ್ಯಾಪಾರದಲ್ಲಿ ಮುಖ್ಯವಾಗಿ ತರಕಾರಿಗಳ ವ್ಯಾಪಾರ ಮತ್ತು ಫುಡ್ ಪ್ರಾಡಕ್ಟ್ಗಳ ವ್ಯಾಪಾರದಲ್ಲಿ ಲಾಭ ಉಂಟಾಗುವಂಥ ದಿನ. ಮತ್ತು ಭೂಮಿಯ ವ್ಯವಹಾರದಲ್ಲಿ ಸ್ವಲ್ಪ ಜಾಗರೂಕತೆ ಮಾಡಿಕೊಳ್ಳುವುದು ಉತ್ತಮ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನರಗಳ ದೌರ್ಬಲ್ಯ ನಿಮಗೆ ಉಂಟಾಗಲಿದೆ. ನರದ ಸಮಸ್ಯೆಗಳು ಕಾಡಬಹುದು. ಕೈಕಾಲಿನ ಗಂಟುಗಳು ನೋವು ಕಾಣಿಸಿಕೊಳ್ಳಬಹುದು. ಹಾಗೆ ಆರೋಗ್ಯದ ಕಡೆಗೆ ಜಾಗರೂಕತೆ ಮುಖ್ಯ. ಕಣ್ಣಿನ ಸಮಸ್ಯೆ, ತಲೆಯ ಸಮಸ್ಯೆ ಬರಬಹುದು, ನರನಾಡಿಗಳ ಸಮಸ್ಯೆ ಬರಬಹುದು. ಹಾಗೂ ಜಾಗರೂಕತೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಮನಸ್ತಾಪಗಳು ಕಲಹಗಳು ಬರತಕ್ಕಂಥ ದಿನ. ದಾಂಪತ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದಾದರೂ ಹಿಂದೆ ನಡೆದಂಥ ಒಂದು ಘಟನೆಗಳ ವಿಚಾರವಾಗಿ ಈ ದಿನ ಸಂಗಾತಿಯ ವಿಚಾರದಲ್ಲಿ ನಿಮಗೆ ಮನಸ್ತಾಪಗಳು ಕಲಹಗಳು ಬರತಕ್ಕಂಥ ದಿನ. ಸಂಗಾತಿಯ ವಿಚಾರದಲ್ಲಿ ಗಂಡ ಹೆಂಡತಿಯ ಮಧ್ಯೆ ನಿಮಗೆ ಪತಿಯ ಪತ್ನಿಯರಿಗೆ ಸಣ್ಣ ಪುಟ್ಟ ನಿಮ್ಮ ದಾಂಪತ್ಯ ಜೀವನದಲ್ಲಿ ಮನಸ್ತಾಪಗಳು ಬರಬಹುದು. ಜಾಗರೂಕತೆ ಮಾಡಿಕೊಳ್ಳಿ. ಇನ್ನು ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಿಂಹರಾಶಿಯವರ ವಿದ್ಯಾಕ್ಷೇತ್ರದಲ್ಲಿ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ನೀವು ಮಾಡಿದಂತಹ ಸಾಧನೆ ಎಲ್ಲರೂ ನಿಮ್ಮನ್ನು ಪೋಷಕರು, ಪ್ರಾಧ್ಯಾಪಕರು ನಿಮ್ಮನ್ನು ಗೌರವಿಸಿ ಪ್ರೋತ್ಸಾಹಿಸುವಂಥ ದಿನ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಂಹರಾಶಿಯ ಸ್ತ್ರೀಯರು ತುಂಬ ಜಾಗರೂಕತೆಯನ್ನು ಮಾಡಿಕೊಳ್ಳಬೇಕು. ಯಾಕೆಂದರೆ ಸ್ತ್ರೀಯರಿಗೆ ದಿನ ಅನಾರೋಗ್ಯಗಳು ಕಾಡುವಂಥ ದಿನ. ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿಕೊಳ್ಳಿ ಮತ್ತು ಆರೋಗ್ಯದಲ್ಲಿರತಕ್ಕಂಥ ಅನಾರೋಗ್ಯಗಳನ್ನು ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ. ನೀವು ನಿರ್ಲಕ್ಷ್ಯ ಮಾಡಿದಲ್ಲಿ ಮುಂದಕ್ಕೆ ನಿಮಗೆ ದೊಡ್ಡ ಅನಾರೋಗ್ಯವು ಕಾಡಬಹುದು, ಮೇಜರ್ ಸಮಸ್ಯೆಗಳು ಬರಬಹುದು. ನಿರ್ಲಕ್ಷ್ಯ ಮಾಡದೇ ಇರಿ. ಆರೋಗ್ಯದ ಕಡೆಗೆ ಹೆಚ್ಚಿನ ಸಮಸ್ಯೆಯನ್ನು ಬಂದಂಥದ್ದಿದ್ದಲ್ಲಿ ಅದನ್ನು ನಿವಾರಣೆ ಮಾಡಿಕೊಳ್ಳಲು ಪ್ರಯತ್ನಿಸುವುದು ಉತ್ತಮ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಂಹರಾಶಿಯವರ ಕೃಷಿಯಲ್ಲಿ ಯೋಗ ಭಾಗ್ಯಗಳು ಕೂಡಿ ಬಂದು ಸಿಂಹರಾಶಿಯವರಿಗೆ ಹೆಚ್ಚಿನ ಲಾಭಗಳು ಕೃಷಿಯ ವಿಚಾರದಲ್ಲಿ ಪ್ರಾಪ್ತಿಯಾಗಲಿದೆ. ಕೃಷಿಯ ಉತ್ಪನ್ನಗಳ ಮಾರಾಟಗಳು ಯಾವುದೆಲ್ಲ ಉಂಟೋ ಅಂಥದ್ರಲ್ಲಿ ಎಲ್ಲ ಲಾಭಗಳು ಬರಲಿದೆ. ಮತ್ತು
ಕೃಷಿಯ ಭೂಮಿಯಲ್ಲಿ ಬೆಳೆದಂತಹ ಒಂದು ಬೆಳೆಗಳನ್ನು ಸರಿಯಾದ ಸಮಯಕ್ಕೆ ನೀವು ಮಾರಾಟ ಮಾಡಲು ಕಳಿಸಿಕೊಳ್ಳುವುದು ಉತ್ತಮ. ಇಲ್ಲವಾದಲ್ಲಿ ನಷ್ಟವಾಗಿ ಹೋಗಬಹುದು. ಇಲ್ಲವಾದಲ್ಲಿ ಜಾಗರೂಕತೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಂಹರಾಶಿಯವರಿಗೆ ಹಣದ ವಿಚಾರವಾಗಿ ಈ ದಿನ ದೊಡ್ಡ ಜಾಗರೂಕತೆ ಬೇಕು. ನಿಮ್ಮನ್ನು ಯಾರಾದರೂ ಹಣದ ವಿಚಾರವಾಗಿ ಮೋಸ ಮಾಡಬಹುದು, ಅಥವಾ ನಿಮಗೆ ಬರಲು ಬಾಕಿ ಇರುವಂಥ ಹಣವು ಬರದೇ ಇರುವುದರಿಂದಲೂ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ಉಂಟಾಗಬಹುದು. ನೀವು ಬೇರೆಯವರಿಗೆ ಕೊಡಲು ಬಾಕಿ ಇರುವಂಥ ಹಣವನ್ನು ಕೊಡಲಾಗದ ಸ್ಥಿತಿಗೆ ನೀವು ಬರಲಿದ್ದೀರಿ. ಅವರೊಂದಿಗೆ ಮನಸ್ತಾಪಗಳು ಬರಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ಯಾವುದೇ ವಿಪತ್ತುಗಳಿಲ್ಲದೆ ಸುಖ ಪ್ರಯಾಣವನ್ನು ಮಾಡಲಿದ್ದೀರಿ. ಹೊರಗಿನ ದೇಶದ ಪ್ರಯಾಣ ಮಾಡತಕ್ಕಂಥವರಿಗೂ ಸುಖ ಪ್ರಯಾಣ ಪ್ರಾಪ್ತಿಯಾಗಲಿದೆ. ವಾಹನ ಚಾಲನೆ ಮಾಡುವಾಗ ಮಾತ್ರ ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ರಾಜಕೀಯದ ವ್ಯಕ್ತಿಗಳಿಗೆ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಸ್ಥಾನಮಾನಗಳು ವೃದ್ಧಿಯಾಗಲಿದೆ. ನಿಮ್ಮನ್ನು ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ನೋಡುವಂಥ ಸ್ಥಿತಿ ಈ ದಿನ ಸಮಾಜದಲ್ಲಿ ನಿರ್ಮಾಣವಾಗಲಿದೆ. ಇನ್ನು ಪ್ರೇಮಿಗಳಿಗೆ ಇದನ್ನ ಮನಸ್ತಾಪಗಳು ಬರಬಹುದು. ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ. ಪ್ರೇಮಿಗಳು ಆದಷ್ಟು ಐಕ್ಯಮತ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುವುದು ಉತ್ತಮ. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತೆ ಸಿಂಹರಾಶಿಯವರ ವಿವಾಹಕ್ಕೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ನಿಮ್ಮ ಜಾತಕದ ಭಾವ ಉತ್ತಮವಾಗಿರುವುದರಿಂದ ಈ ದಿನ ನಿಮಗೆ ವಿವಾಹದ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಪ್ರಯತ್ನವನ್ನು ಬಿಡದೆ ಹೆಚ್ಚಿನ ಶ್ರಮವನ್ನು ವಹಿಸಿ. ವಿವಾಹವಾಗದೇ ಇರತಕ್ಕಂಥವರು ಆದಷ್ಟು ಸ್ವಯಂವರ ಪಾರ್ವತಿ ಜಪತರ್ಪಣಾದಿಗಳನ್ನು ಪೂಜೆಗಳನ್ನು ಮಾಡಿಸಿಕೊಳ್ಳುವುದು ಉತ್ತಮ. ಇನ್ನು ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳಲ್ಲಿ ಹಿನ್ನಡೆಯಾಗಲಿದೆ. ನಿಮ್ಮನ್ನು ಯಾರಾದರೂ ಕ್ರೀಡಾ ವಿಚಾರವಾಗಿ ನಿರ್ಲಕ್ಷ್ಯ ಮಾಡಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಹಿನ್ನಡೆಯಾಗುವ ಮೊದಲೇ ಎಚ್ಚೆತ್ತುಕೊಳ್ಳುವುದು ಉತ್ತಮ. ಇನ್ನು ಸಿಂಹರಾಶಿಯವರ ಈ ದಿನದ ಶುಭ ಸಂಖ್ಯೆ 3, ಶುಭ ಬಣ್ಣ ಕಪ್ಪು ಬಣ್ಣ. ಇನ್ನು ಸಿಂಹರಾಶಿಯವರ ಈ ದಿನದ ಶುಭ ದಿಕ್ಕು ಪೂರ್ವ ದಿಕ್ಕು. ಇನ್ನು ಸಿಂಹರಾಶಿಯವರಿಗೆ ಈ ದಿನ ನಿಮಗೆ ಬರತಕ್ಕಂಥ ಎಲ್ಲ ಗ್ರಹಾಚಾರಗಳ ಪರಿಹಾರಕ್ಕಾಗಿ ನೀವು ಎಕ್ಕದ ಗಿಡದ ಮಾಲೆಯ ಹೂವನ್ನು, ಆ ಹೂವಿಂದ ಒಂದು ಮಾಲೆಯನ್ನು, ಎಕ್ಕದ ಮಾಲೆಯನ್ನು ಮಾಡಿ ಈಶ್ವರ ದೇವರಿಗೆ ಅರ್ಪಣೆ ಮಾಡಿ. ಸಮಸ್ತ ಗ್ರಹಚಾರವು ಈ ದಿನ ನಿಮಗೆ ಪರಿಹಾರವಾಗಲಿದೆ. ಮತ್ತು ಮನಸ್ಸಿನ ಅಭೀಷ್ಟಗಳ ಸಿದ್ಧಿಗಾಗಿ ಈಶ್ವರ ದೇವರ ಆರಾಧನೆಯನ್ನೇ ಮಾಡಿಕೊಳ್ಳಿ. ರುದ್ರಾಭಿಷೇಕ ಮತ್ತು ಈಶ್ವರ ದೇವರಿಗೆ ಎಳ್ಳೆಣ್ಣೆಯನ್ನು ಸಮರ್ಪಣೆ ಮಾಡಿಕೊಳ್ಳುವುದು ಉತ್ತಮ. ಕನ್ಯಾ ರಾಶಿಯವರು ಈ ದಿನ ನಿಮ್ಮ ಜಾಣ್ಮೆಯಿಂದ ಇಂದಿನ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳುವಂಥ ದಿನ. ನಿಮ್ಮ ಅಸಹಾಯಕತೆಯನ್ನು ಮನೆಯವರ ಮೇಲೆ ಹಾಕುವಂಥ ಸಾಧ್ಯತೆ ಇದೆ. ಬಂಧುಗಳ ಜೊತೆ ನಿಮ್ಮ ಸಂಬಂಧವು ಇದನ್ನು ಗಟ್ಟಿಯಾಗುವಂಥ ದಿನ. ಆದಾಯಕ್ಕೆ ತಕ್ಕಂತೆ ಜೀವನ ಇಟ್ಟುಕೊಳ್ಳುವುದು ಉತ್ತಮ. ಪ್ರೇಕ್ಷಣೀಯ ಸ್ಥಳಗಳಿಗೆ ಇದನ್ನು ಭೇಟಿ ನೀಡುವಂತಹ ಆಸಕ್ತಿ ಉಂಟಾಗುವಂಥ ದಿನ. ಮನೆಯ ಅಲಂಕಾರದ ವಸ್ತುಗಳ ಮೇಲೆ ಹಣವನ್ನು ಖರ್ಚು ಮಾಡಲಿದ್ದೀರಿ. ನಿಮ್ಮ ಹೊಸ ವಾಹನ ಖರೀದಿಯ ಕನಸು ಇದನ್ನು ನನಸಾಗುವಂಥ ದಿನ. ಇನ್ನು ಕನ್ಯಾ ರಾಶಿಯವರ ಗ್ರಹದಲ್ಲಿ ಈ ದಿನ ಶುಭ ಕಾರ್ಯಗಳ ಬಗ್ಗೆ ಮಾತುಕತೆ ನಡೆಯುವಂಥ ದಿನ. ಪೂಜಾ ಕಾರ್ಯಕ್ರಮಗಳು ನಡೆಯಬಹುದು, ಅಥವಾ ನಿಮ್ಮ ಮನೆಯಲ್ಲಿ ಪ್ರತಿ ವರ್ಷ ನಡೆಯುವಂಥ ಕಾರ್ಯವು ಇದನ್ನು ಒಳ್ಳೆ ರೀತಿಯಲ್ಲಿ ನೆರವೇರಲಿದೆ. ಇನ್ನು ಕನ್ಯಾ ರಾಶಿಯವರ ಈ ದಿನದ ನಿಮ್ಮ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಯಾವುದೇ ಕಾರ್ಯವನ್ನು ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ. ನಿರ್ಲಕ್ಷ್ಯ ಮಾಡಿದಲ್ಲಿ ನೀವು ಮುಂದೆ ಅಸಹಾಯಕತೆಯನ್ನು ಪಡೆಯಬೇಕಾಗಬಹುದು. ತುಂಬ ಸಮಸ್ಯೆ ಉಂಟಾಗಬಹುದು ಉದ್ಯೋಗದಲ್ಲಿ. ಜಾಗರೂಕತೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕನ್ಯಾ ರಾಶಿಯವರ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಅಡೆತಡೆಗಳು, ತೊಂದರೆಗಳು ಬರತಕ್ಕಂಥ ದಿನ. ವ್ಯಾಪಾರದ ವಿಚಾರದಲ್ಲಿ ಜಾಗರೂಕತೆ ಮುಖ್ಯ. ನಿಮಗೆ ವ್ಯಾಪಾರದಲ್ಲಿ ಈ ದಿನ ಬರಲು ಬಾಕಿ ಇರುವಂಥ ಹಣವು ಬರದೇ ಇರುವಂಥ ದಿನ, ಮತ್ತು ನೀವು ಕೊಟ್ಟಂಥ ಸಾಲವು ನಿಮಗೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಬಹುದು. ವ್ಯಾಪಾರದ ವಿಚಾರದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಯಾರಿಗೂ ವ್ಯಾಪಾರದಲ್ಲಿ ಸಾಲಗಳನ್ನು ಕೊಡದೇ ಇರುವುದು ನಿಮಗೆ ತುಂಬ ಉತ್ತಮ. ಇನ್ನು ಕನ್ಯಾ ರಾಶಿಯವರ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಮುಖ್ಯವಾಗಿ ಜಾಗರೂಕತೆ ಬೇಕು. ಈ ದಿನ ಅನಾರೋಗ್ಯವು ದೊಡ್ಡದಾಗಿ ಕಾಡಬಹುದು. ಕೈಕಾಲುಗಳ ಗಂಟು ನೋವು, ಬೆನ್ನು ನೋವುಗಳು ನಿಮ್ಮನ್ನು ಕಾಣಿಸಿಕೊಳ್ಳಬಹುದು. ಅದಲ್ಲದೆ ನಿಮಗೆ ಹೊಟ್ಟೆಗೆ ಸಂಬಂಧಿಸಿದಂಥ ಅನಾರೋಗ್ಯಗಳು ಕಾಡಬಹುದು. ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕನ್ಯಾ ರಾಶಿಯವರ ನಿಮ್ಮ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ದಾಂಪತ್ಯ ಜೀವನ ಅನ್ಯೋನ್ಯತೆಯಿಂದ ಕೂಡಿರುವಂಥ ದಿನ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಯಾವುದೇ ಮನಸ್ತಾಪಗಳಿಲ್ಲದೆ ಐಕ್ಯಮತ್ಯಗಳನ್ನು ಕಾಪಾಡಿಕೊಳ್ಳತಕ್ಕಂಥ ದಿನ, ಮತ್ತು ದಾಂಪತ್ಯ ಜೀವನದಲ್ಲಿ ಒಳ್ಳೆಯ ಸಂತೋಷದಿಂದ ಸಣ್ಣ ಪ್ರವಾಸ ಮಾಡುವಂಥ ಯೋಗವು ನಿಮಗೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಇದನ್ನು ಪ್ರಾಪ್ತಿಯಾಗಲಿದೆ. ಇನ್ನು ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ವಿದ್ಯೆಯಲ್ಲಿ ತೊಡಗಿಕೊಳ್ಳದೆ ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡುವಂಥ ದಿನ. ಕನ್ಯಾ ರಾಶಿಯ ಮಕ್ಕಳ ಬಗ್ಗೆ ಪೋಷಕರಿಗೆ ಇದನ್ನ ಚಿಂತೆ ಉಂಟಾಗಬಹುದು. ಆದಷ್ಟು ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಕನ್ಯಾ ರಾಶಿಯವರ ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ತ್ರೀಯರು ಈ ದಿನ ತುಂಬ ಜಾಗರೂಕತೆಯನ್ನು ವಹಿಸಿಕೊಳ್ಳಿ. ನಿಮ್ಮ
ಬಂಗಾರ ಅಥವಾ ಚಿನ್ನ ನಿಮ್ಮಿಂದ ಕಳೆದು ಹೋಗಬಹುದು. ನೀವು ಇಟ್ಟಂಥ ವಸ್ತುವನ್ನು ಯಾರಾದರೂ ಕದಿಯಬಹುದು ಅಥವಾ ನಿಮ್ಮ ಬಂಗಾರವು ಎಲ್ಲಿಯಾದರೂ ಬಿದ್ದು ಹೋಗಬಹುದು. ಆಭರಣದ ಕಡೆಗೆ ತುಂಬ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಹಣದ ವಿಚಾರವಾಗಿ ಸಹಿತ ನಿಮಗೆ ಸಮಸ್ಯೆಗಳು ಉಲ್ಬಣವಾಗಬಹುದು. ಸ್ತ್ರೀಯರಾದಷ್ಟು ಹಣದ ಸಮಸ್ಯೆಗಳು ನಿಮಗೆ ಕಾಣಬಹುದು. ಹಣದ ಅಭಾವ ಉಂಟಾಗಬಹುದು. ಸ್ತ್ರೀಯರು ಹಣದ ವಿಚಾರವಾಗಿ ಬಂಗಾರದ ವಿಚಾರವಾಗಿ ತುಂಬ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಯಲ್ಲಿ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬಂದು ಬೆಳೆದಂಥ ಬೆಳೆಗಳಿಂದ ಕೃಷಿಯಲ್ಲಿ ಹೆಚ್ಚಿನ ಲಾಭಗಳು ಪ್ರಾಪ್ತಿಯಾಗಲಿದೆ. ಕೃಷಿಯ ಉತ್ಪನ್ನಗಳ ಮಾರಾಟದಲ್ಲಿ ಹೆಚ್ಚಿನ ಲಾಭಗಳು ಪ್ರಾಪ್ತಿಯಾಗುವಂಥ ದಿನ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬಂದು ಹಣಕಾಸಿನ ವಿಚಾರದಲ್ಲಿ ಯೋಗಗಳು ವೃದ್ಧಿಯಾಗಲಿದೆ. ಆದರೆ ನಿಮಗೆ ಬರಲು ಬಾಕಿ ಇರುವಂಥ ಹಣವು ಬರದೇ ಇರುವುದರಿಂದ ಸ್ವಲ್ಪ ಸಮಸ್ಯೆಗಳು ಬರಬಹುದು. ಹೆಚ್ಚಿನ ರೀತಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ಅಡೆತಡೆಗಳು ತೊಂದರೆಗಳು ಜಾಸ್ತಿ. ಹಾಗಾಗಿ ಜಾಗರೂಕತೆಯಿಂದ ವಾಹನವನ್ನು ಚಾಲನೆ ಮಾಡುವುದು ಉತ್ತಮ. ಅಪಘಾತಗಳಾಗಬಹುದು, ಜಾಗರೂಕತೆ ಮಾಡಿಕೊಳ್ಳಿ. ಇನ್ನು ಕನ್ಯಾ ರಾಶಿಯವರ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸ್ಥಾನಮಾನಗಳಲ್ಲಿ ಹಿನ್ನಡೆಯಾಗುವಂಥ ದಿನ. ನಿಮಗೆ ಉತ್ತಮವಾದಂಥ ಯೋಗ ಭಾಗ್ಯಗಳಿದ್ದರೂ ಯಾವುದೋ ಒಂದು ನಿಮ್ಮ ಸಣ್ಣ ತಪ್ಪಿನಿಂದಾಗಿ ರಾಜಕೀಯ ಕ್ಷೇತ್ರದಲ್ಲಿ ಹಿನ್ನಡೆಯಾಗಬಹುದು. ಜಾಗರೂಕತೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮಿಗಳಿಗೆ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರುವಂಥ ದಿನ. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ನೆಂಟಸ್ತಿಕೆಗಳು ಕೂಡಿ ಬಂದು ಕನ್ಯಾ ರಾಶಿಯವರಿಗೆ ವಿವಾಹದ ಯೋಗ ಭಾಗ್ಯಗಳು ಕೂಡಿ ಬರುವಂಥ ದಿನ. ಇನ್ನು ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳು ವೃದ್ಧಿಯಾಗಲಿದೆ. ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡುವಂಥ ದಿನ. ಇನ್ನು ಗೌರ್ಮೆಂಟ್ ಕ್ಷೇತ್ರದಲ್ಲಿ ಯಾರೆಲ್ಲ ಕಾರ್ಯವನ್ನು ನಿರ್ವಹಿಸುತ್ತಿದ್ದೀರೋ ಅಂಥವರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಅಡೆತಡೆಗಳು ಬರಬಹುದು. ಇಲ್ಲವೇ ನಿಮ್ಮ ಉದ್ಯೋಗವೇ ಕಳೆದುಕೊಳ್ಳುವಂಥ ಸ್ಥಿತಿ ಬರಬಹುದು. ಗೌರ್ಮೆಂಟ್ ಪ್ರಾಧ್ಯಾಪಕರು ಅಥವಾ ಗೌರ್ಮೆಂಟ್ ಕೆಲಸದಲ್ಲಿ ಯಾರೆಲ್ಲ ಉದ್ಯೋಗದಲ್ಲಿದ್ದೀರೋ ಅವರು ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥವರಿಗೆ ಕನ್ಯಾ ರಾಶಿಯವರಿಗೆ ಯೋಗ ಭಾಗ್ಯಗಳು ಕೂಡಿ ಬರುವಂಥ ದಿನ. ಡಾಕ್ಟರ್ ಆಗಿದ್ದೀರಾ, ಯಾರೆಲ್ಲ ಡಾಕ್ಟ್ರುಗಳಾಗಿದ್ದೀರೋ ಅಂಥವರಿಗೆ ಡಾಕ್ಟ್ರುಗಳಿಗೆ ಅನಾರೋಗ್ಯದ ಸಮಸ್ಯೆ ಕಾಡಬಹುದು. ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಕನ್ಯಾ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ಹಳದಿ ಬಣ್ಣ. ಇನ್ನು ಕನ್ಯಾ ರಾಶಿಯವರ ಈ ದಿನದ ಶುಭ ದಿಕ್ಕು ಈಶಾನ್ಯ ದಿಕ್ಕು. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿನ ನಿಮಗೆ ಬರತಕ್ಕಂಥ ಎಲ್ಲ ಗ್ರಹಾಚಾರಗಳ ಪರಿಹಾರಕ್ಕಾಗಿ ನೀವು ಎಳ್ಳೆಣ್ಣೆ ಮತ್ತು ಕಪ್ಪು ಉದ್ದನ್ನು ಯಾರಿಗಾದರೂ ದಾನ ಮಾಡಿಕೊಳ್ಳುವುದು ಉತ್ತಮ. ಮತ್ತು ಮನಸ್ಸಿನಲ್ಲಿ ಎನಿಸಿದಂಥ ನಿಮ್ಮ ಒಂದು ಕಾರ್ಯಗಳ ಸಿದ್ಧಿಗಾಗಿ ಈ ದಿನ ಮಹಾವಿಷ್ಣು ದೇವರ ಆರಾಧನೆ, ವಿಷ್ಣು ಸಹಸ್ರನಾಮ ಪಾರಾಯಣ ಮತ್ತು ಜಪತರ್ಪಣಾದಿಗಳನ್ನು ಮಾಡಿಸಿಕೊಳ್ಳುವುದು ಉತ್ತಮ. ತುಲಾ ರಾಶಿಯವರಿಗೆ ಈ ದಿನ ಕುಟುಂಬದಲ್ಲಿ ಪಡೆಯಬಹುದಾದ ಅನಿರೀಕ್ಷಿತ ಘಟನೆಗೆ ನಿಮ್ಮಿಂದ ಹೆಚ್ಚಿನ ಹಣ ಖರ್ಚು ಮಾಡುವಂತಹ ಸನ್ನಿವೇಶವು ಬರಬಹುದು. ಹೂಡಿಕೆಯಲ್ಲಿ ಉತ್ಸಾಹವಿರುವ ನೀವು ವಿವೇಚನೆಯಿಂದ ಹೂಡಿಕೆ ಮಾಡಿಕೊಳ್ಳುವುದು ಉತ್ತಮ. ಪ್ರತಿ ಕೆಲಸಕ್ಕೂ ಬೇರೆಯವರನ್ನು ಅವಲಂಬಿಸಿ ಆರ್ಥಿಕ ನಷ್ಟವನ್ನು ಎದುರಿಸಬೇಕಾಗಬಹುದು. ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಯಾರಿಗೂ ಬಿಡಬೇಡಿ. ನೀವು ಮುಖ್ಯವಾದ ಅವಕಾಶಗಳಿಂದ ಈ ದಿನ ವಂಚಿತರಾಗುವಂಥ ದಿನ. ವ್ಯವಹಾರಕ್ಕೆ ಸಂಬಂಧಿಸಿದ ಬಹಳಷ್ಟು ಹೊಸ ಅವಕಾಶಗಳು ಕೂಡಿ ಬರಲಿವೆ. ಮತ್ತು ತುಲಾರಾಶಿಯವರ ಈ ದಿನದ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಜಾಗರೂಕತೆಯಿಂದ ಮಾಡಿಕೊಂಡು ಮುನ್ನಡೆಯುವುದು ಉತ್ತಮ. ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಕೆಲವು ಅಡೆತಡೆಗಳು ತೊಂದರೆಗಳು ಬರತಕ್ಕಂಥ ದಿನ. ನಿಮ್ಮಿಂದಾದಂತಹ ತಪ್ಪಿನಿಂದಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ದೊಡ್ಡ ನಷ್ಟ ಉಂಟಾಗಬಹುದು. ಅದರಿಂದಾಗಿ ನಿಮ್ಮ ಮೇಲಧಿಕಾರಿಗಳು ನಿಮ್ಮನ್ನು ದಂಡನೆಗೆ ಗುರಿ ಮಾಡಬಹುದು. ಅವರಿಂದ ಕಿರಿಕಿರಿ ಸಮಸ್ಯೆಗಳು ತೊಂದರೆಗಳು ಬರಬಹುದು. ಆದಷ್ಟು ಉದ್ಯೋಗ ಕ್ಷೇತ್ರದಲ್ಲಿ ಜಾಗರೂಕತೆಯನ್ನು ಮಾಡಿಕೊಂಡು ಮುಂದುವರಿಯುವುದು ಉತ್ತಮ. ಇನ್ನು ವ್ಯಾಪಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಕನ್ಸ್ಟ್ರಕ್ಷನ್ ವ್ಯಾಪಾರ ಮಾಡತಕ್ಕಂಥವರಿಗೆ ಉತ್ತಮವಾದಂತಹ ಲಾಭಗಳು ಕೂಡಿ ಬರತಕ್ಕಂಥ ದಿನ. ಇನ್ನು ಫುಡ್ ಪ್ರಾಡಕ್ಟ್ಗಳ ಉದ್ಯಮದಲ್ಲಿ ನಷ್ಟ ಉಂಟಾಗಬಹುದು. ಸ್ವಲ್ಪ ಜಾಗರೂಕತೆ ಇರಲಿ. ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಯಾರಿಗೂ ಇದನ್ನು ಸಾಲವನ್ನು ನೀಡದೇ ಇರುವುದು ಉತ್ತಮ. ನೀವು ಹೂಡಿಕೆ ಮಾಡಿದಂಥ ಸಂಪತ್ತುಗಳು ಸ್ವಲ್ಪ ಮಟ್ಟಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ದ್ವಿಗುಣಗೊಳ್ಳುವಂಥ ದಿನ. ಇನ್ನು ತುಲಾರಾಶಿಯವರ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಜಾಗರೂಕತೆಯನ್ನು ಮಾಡಿಕೊಳ್ಳಬೇಕಾದಂಥ ದಿನ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯಗಳು ನಿಮ್ಮನ್ನು ಕಾಡಲಿದೆ. ಮತ್ತು ಯಾವುದೇ ಅನಾರೋಗ್ಯದ ಸಮಸ್ಯೆಗಳಿದ್ದಲ್ಲಿ ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿಕೊಂಡು ಆರೋಗ್ಯದ ಕಡೆಗೆ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ತುಲಾರಾಶಿಯವರ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದಾಂಪತ್ಯ ಜೀವನ ಅನ್ಯೋನ್ಯತೆಯಿಂದ ಕೂಡಿರದೆ ಸಣ್ಣ ಪುಟ್ಟ ಒಂದು ಮನಸ್ತಾಪಗಳಿಂದ ಕೂಡಿರಲಿದೆ. ಪತಿ ಪತ್ನಿಯರು ಆದಷ್ಟು ಐಕ್ಯಮತ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುವುದು ಉತ್ತಮ. ಯಾವುದೇ ದಾಂಪತ್ಯ ಜೀವನದಲ್ಲಿ ಮನಸ್ತಾಪಗಳಿದ್ದರೂ ಅದನ್ನು ದೂರ ಮಾಡಿಕೊಳ್ಳುವುದು ಉತ್ತಮ.
ಇನ್ನು ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತುಲಾರಾಶಿಯವರ ವಿದ್ಯಾಕ್ಷೇತ್ರದಲ್ಲಿ ಉತ್ತಮವಾದಂತಹ ಯೋಗ ಭಾಗ್ಯಗಳು ಕೂಡಿ ಬಂದು ವಿದ್ಯೆಯಲ್ಲಿ ಸಾಧನೆಯನ್ನು ಮಾಡುವಂಥ ದಿನ. ವಿದ್ಯೆಯಲ್ಲಿ ಓದಿದಂಥ ಎಲ್ಲ ಪಾಠಗಳು ನಿಮಗೆ ನೆನಪಿಗೆ ಬಂದು ದೊಡ್ಡದಾದಂಥ ಸಾಧನೆಯನ್ನು ಮಾಡುವಂಥ ದಿನ. ನಿಮ್ಮನ್ನು ಪೋಷಕರು ಮತ್ತು ಪ್ರಾಧ್ಯಾಪಕರೆಲ್ಲ ಗೌರವಿಸುವಂಥ ದಿನ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಲಾರಾಶಿಯವರು ಮುಖ್ಯವಾಗಿ ಸ್ತ್ರೀಯರು ತುಂಬ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ನಿಮಗೆ ಗೃಹದಲ್ಲಿ ಹಿರಿಯರಿಂದ ಸಣ್ಣ ಪುಟ್ಟ ಒಂದು ದಂಡನೆಗೊಳಗಾಗುವಂಥ ಒಂದು ಸ್ಥಿತಿ ಬರಬಹುದು. ಈ ದಿನ ಗೃಹದಲ್ಲಿ ಸ್ತ್ರೀಯರು ಅಡಿಗೆ ಮಾಡತಕ್ಕಂಥ ಸಂದರ್ಭದಲ್ಲೂ ತುಂಬ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಅನಾಹುತಗಳಾಗುವಂಥ ಸಂಭವ ಇದೆ. ಗ್ಯಾಸ್ ಗೀಸರ್ ಅಥವಾ ಗ್ಯಾಸಿನಂತಹ ಒಂದು ಅಡಿಗೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಲಾರಾಶಿಯವರು ಕೃಷಿಯಲ್ಲಿ ಉತ್ತಮವಾದಂತಹ ಯೋಗ ಭಾಗ್ಯಗಳನ್ನು ಪಡೆದುಕೊಳ್ಳಲಿದ್ದೀರಿ. ಬೆಳೆದಂಥ ಬೆಳೆಗಳು ಹೆಚ್ಚಿನ ಲಾಭಗಳನ್ನು ತಂದುಕೊಡಲಿದೆ. ಕೃಷಿಯ ಉತ್ಪನ್ನಗಳ ಮಾರಾಟದಲ್ಲಿ ವಿಶೇಷವಾಗಿ ತುಲಾರಾಶಿಯವರಿಗೆ ಯೋಗ ಭಾಗ್ಯಗಳು ಕೂಡಿ ಬಂದು ವೃದ್ಧಿಯಾಗುವಂಥ ದಿನ. ಇನ್ನು ತುಲಾರಾಶಿಯವರ ಮುಖ್ಯವಾಗಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ವಿಚಾರವಾಗಿ ನೀವು ಬೇರೆಯವರಿಂದ ತೆಗೆದುಕೊಂಡಂಥ ಸಾಲ ಅಥವಾ ಬ್ಯಾಂಕಿನಿಂದ ಮಾಡಿದಂಥ ಸಾಲಗಳನ್ನು ಸರಿಯಾದ ಸಮಯಕ್ಕೆ ಆದಷ್ಟು ಬೇಗ ಅವರನ್ನು ಹಿಂತಿರುಗಿಸಿ ಕೊಡುವುದು ಉತ್ತಮ. ಆದರೆ ಈ ದಿನ ನಿಮಗೆ ಸ್ವಲ್ಪ ಸಮಸ್ಯೆಗಳು ಉಲ್ಬಣವಾಗಬಹುದು. ಸರಿಯಾದ ಸಮಯಕ್ಕೆ ನಿಮಗೆ ಹಣವು ಬರದೇ ಇರುವುದರಿಂದಲೂ ಅವರೊಂದಿಗೆ ಹಣವನ್ನು ನಿಮಗೆ ಕೊಡಲಾಗದೇ ಇರಬಹುದು. ಮನಸ್ತಾಪಗಳು, ಕಿರಿಕಿರಿಗಳು ಬರತಕ್ಕಂಥ ದಿನ. ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ಯಾವುದೇ ವಿಪತ್ತುಗಳಿಲ್ಲದೆ ಸುಖವಾದಂಥ ಒಂದು ಪ್ರಯಾಣ ಮಾಡುವಂಥ ಯೋಗ ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗಲಿದೆ. ಇನ್ನು ತುಲಾರಾಶಿಯವರ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯದಲ್ಲಿ ಯಾವುದೇ ವಿಪತ್ತುಗಳಿಲ್ಲದೆ ಸ್ಥಾನಮಾನಗಳನ್ನು ಪಡೆದುಕೊಳ್ಳುವಂಥ ದಿನ ಮತ್ತು ನಿಮ್ಮನ್ನು ಬೇರೆಯವರು ನೋಡಿ ಒಂದು ಗೌರವಿಸುವಂಥ ದಿನವಾಗಿರಲಿದೆ. ಇನ್ನು ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಲಾರಾಶಿಯವರು ಪ್ರೇಮಿಗಳು ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಪ್ರೇಮಿಗಳಿಗೆ ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುವಂತಹ ದಿನ. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತೆ ತುಲಾರಾಶಿಯವರಿಗೆ ಮದುವೆಯ ವಿಚಾರದಲ್ಲಿ ಒಂದು ಫಿಕ್ಸ್ ಆದಂಥ ಮದುವೆ, ಸೆಟ್ ಆದಂಥ ಮದುವೆಯು ಕಡಿದು ಹೋಗಬಹುದು. ಯಾವುದಾದ್ರೂ ಮನಸ್ತಾಪಗಳು ಎರಡು ಕುಟುಂಬಗಳ ಮಧ್ಯೆ ಮಾತನಾಡುವಂಥ ಸಂದರ್ಭದಲ್ಲಿ ಮನಸ್ತಾಪಗಳು ಬಂದು ವಿವಾಹವು ಕಡಿದು ಹೋಗಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಲಾರಾಶಿಯವರು ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಕ್ರೀಡೆಯಲ್ಲಿ ಯೋಗ ಭಾಗ್ಯಗಳಿದೆ, ಆದರೆ ತೊಡಗಿಕೊಳ್ಳಲು ನಿಮಗೆ ಅನಾರೋಗ್ಯದ ಸಮಸ್ಯೆಯಿಂದಾಗಿ ಕ್ರೀಡೆಯಲ್ಲಿ ಸ್ವಲ್ಪ ಹಿನ್ನಡೆಯಾಗಬಹುದು. ಜಾಗರೂಕತೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ತುಲಾರಾಶಿಯವರು ಗೌರ್ಮೆಂಟ್ ಉದ್ಯೋಗ ಕ್ಷೇತ್ರದಲ್ಲಿ ಇರತಕ್ಕಂಥವರು ಸ್ವಲ್ಪ ಹಣದ ವಿಚಾರವಾಗಿ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಡಾಕ್ಟ್ರು ಕಲಿತಾ ಇರತಕ್ಕಂಥವರು ಅಥವಾ ಡಾಕ್ಟ್ರು ಉದ್ಯೋಗ ಮಾಡತಕ್ಕಂಥವರು ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ನಿಮ್ಮ ಮೇಲೆ ಯಾವುದಾದ್ರೂ ಆಪಾದನೆಗಳು ಬರಬಹುದು. ಜಾಗರೂಕತೆ ಮುಖ್ಯ. ಇನ್ನು ತುಲಾರಾಶಿಯವರ ಗೃಹದಲ್ಲಿ ಈ ದಿನ ಒಂದು ಸಣ್ಣ ಪುಟ್ಟ ಮನಸ್ತಾಪಗಳು ಆಸ್ತಿಯ ವಿಚಾರವಾಗಿ ಬರುವಂಥ ದಿನ. ಹಾಗಾಗಿ ತುಲಾರಾಶಿಯವರು ತುಂಬ ಗೃಹದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಕೂತು ಮಾತಾಡಿಕೊಂಡು ವಿಷಯವನ್ನು ಪರಿಹರಿಸಿಕೊಳ್ಳುವುದು ಉತ್ತಮ. ಇನ್ನು ತುಲಾರಾಶಿಯವರ ಈ ದಿನದ ಶುಭ ಸಂಖ್ಯೆ 2, ಶುಭ ಬಣ್ಣ ಬಿಳಿಯ ಬಣ್ಣ. ಇನ್ನು ತುಲಾರಾಶಿಯವರ ಈ ದಿನದ ಶುಭ ದಿಕ್ಕು ಆಗ್ನೇಯ ದಿಕ್ಕು. ಇನ್ನು ತುಲಾರಾಶಿಯವರ ಈ ದಿನ ನಿಮಗೆ ಬರತಕ್ಕಂಥ ಎಲ್ಲ ಗ್ರಹಾಚಾರಗಳ ಒಂದು ಪರಿಹಾರಕ್ಕಾಗಿ ಕಲ್ಲು ಉಪ್ಪನ್ನು ಯಾರಿಗಾದರೂ ಸ್ವಲ್ಪ ಮಟ್ಟಿಗೆ ದಾನ ಮಾಡಿಕೊಳ್ಳುವುದು ಉತ್ತಮ. ಮತ್ತು ಮನಸ್ಸಿನಲ್ಲಿ ಎನಿಸಿದಂಥ ನಿಮ್ಮ ಕಾರ್ಯಗಳ ಸಿದ್ಧಿಗಾಗಿ ದುರ್ಗೆಯ ಆರಾಧನೆ, ದುರ್ಗಾದೇವಿಯ ಪ್ರೀತ್ಯರ್ಥವಾಗಿ ಕುಂಕುಮಾರ್ಚನೆ, ಪುಷ್ಪಾರ್ಚನೆ ಹಾಗೂ ಪಾರಾಯಣಗಳನ್ನು ಮಾಡಿಸಿಕೊಳ್ಳುವುದು ಉತ್ತಮ. ಇನ್ನು ವೃಶ್ಚಿಕ ರಾಶಿ, ಇಂದಿನ ನಿಮ್ಮ ಕಾರ್ಯದಲ್ಲಿ ತಾಳ್ಮೆ ತುಂಬ ಅಗತ್ಯವಾಗಿ ಬೇಕಾಗಲಿದೆ. ಶತ್ರುಗಳನ್ನು ಉಪಾಯದಿಂದ ಜಯಿಸಲಿದ್ದೀರಿ. ಹೆಚ್ಚಲಿರುವ ಆದಾಯದಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಉಂಟಾಗಲಿದೆ. ವಿದ್ಯಾರ್ಥಿಗಳು ತಮಗೆ ಬರುವ ಸೌಲಭ್ಯವನ್ನು ಸದುಪಯೋಗ ಪಡಿಸಿಕೊಳ್ಳಲಿದ್ದೀರಿ. ಅಮೂಲ್ಯ ವಸ್ತುಗಳನ್ನು ಕಾಣೆಯಾಗದಂತೆ ನೋಡಿಕೊಳ್ಳುವುದು ಉತ್ತಮ. ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಯು ಬರುವುದರಿಂದ ಸಂತೋಷವಾಗಿ ಇರುವಂಥ ದಿನ. ಆರೋಗ್ಯವು ಚೆನ್ನಾಗಿರಲಿದ್ದು ಆಲಸ್ಯವನ್ನು ಬಿಡಬೇಕಾಗುವುದು ಉತ್ತಮ. ಈ ದಿನ ತಂದೆ ತಾಯಿಯ ಬೆಂಬಲವು ಪೂರ್ಣವಾಗಿ ನಿಮಗೆ ಪ್ರಾಪ್ತಿಯಾಗಲಿದೆ. ಅವರಿಂದ ಆರ್ಥಿಕ ಸಹಾಯವು ದೊರೆಯುವಂಥ ದಿನ. ಇನ್ನು ವೃಶ್ಚಿಕ ರಾಶಿಯವರ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಈ ದಿನ ಉದ್ಯೋಗದಲ್ಲಿ ಒಳ್ಳೆಯ ಯೋಗಗಳು ಕೂಡಿ ಬಂದು ಹೊರಗಿನ ದೇಶದ ಉದ್ಯೋಗಕ್ಕೆ ಹೋಗುವಂಥ ಒಂದು ಯೋಗ ವೃಶ್ಚಿಕ ರಾಶಿಯವರಿಗೆ ಪ್ರಾಪ್ತಿಯಾಗಲಿದೆ. ಮತ್ತು ಉದ್ಯೋಗ ಮಾಡತಕ್ಕಂಥವರು ಬೇರೆ ಊರಿಗೆ ಪ್ರಯಾಣದ ನಿಮಿತ್ತವಾಗಿ ಉದ್ಯೋಗಕ್ಕೆ ಹೋಗಬೇಕಾಗಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಮಾಡುವಂತಹ ನಿಮ್ಮ ವ್ಯಾಪಾರ ಒಳ್ಳೆಯ ರೀತಿಯಾದಂಥ ಯೋಗ ಭಾಗ್ಯಗಳನ್ನು ತಂದುಕೊಡಲಿದೆ. ವ್ಯಾಪಾರದಲ್ಲಿ ಹೂಡಿಕೆ ಮಾಡಿದಂಥ ಸಂಪತ್ತುಗಳು ದ್ವಿಗುಣಗೊಳ್ಳುವಂಥ ದಿನ. ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಗಳು ಬಂದು ದೊಡ್ಡ ರೀತಿಯಾದಂತಹ ಒಂದು ಸಾಧನೆಯನ್ನು ವ್ಯಾಪಾರ ಕ್ಷೇತ್ರದಲ್ಲಿ ಮಾಡಲಿದ್ದೀರಿ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯವರ ಆರೋಗ್ಯದಲ್ಲಿ ಅನಾರೋಗ್ಯಗಳು ಕಾಡತಕ್ಕಂಥ ದಿನ.
ನೀವು ಆರೋಗ್ಯದ ಕಡೆಗೆ ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ. ಮತ್ತು ಆರೋಗ್ಯದಲ್ಲಿ ದೊಡ್ಡ ಸಮಸ್ಯೆಗಳಿದ್ದರೂ ಇದನ್ನು ಪರಿಹಾರವಾಗಿ ಕೊನೆಯ ಹಂತದಲ್ಲಿ ನೀವು ಒಳ್ಳೆಯ ಆರೋಗ್ಯವನ್ನು ಪಡೆದುಕೊಳ್ಳತಕ್ಕಂಥ ದಿನ. ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ದಾಂಪತ್ಯ ಜೀವನದಲ್ಲಿ ಯಾವುದೇ ದೊಡ್ಡ ಒಂದು ಮನಸ್ತಾಪಗಳಿಲ್ಲದೆ ಗಂಡ ಹೆಂಡತಿ ಪತಿ ಪತ್ನಿಯರು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳತಕ್ಕಂಥ ದಿನ. ಗೃಹದಲ್ಲೂ ನಿಮ್ಮ ಒಂದು ದಾಂಪತ್ಯ ಜೀವನಕ್ಕೆ ತಂದೆ ತಾಯಿಗಳ ಸಂಪೂರ್ಣ ಬೆಂಬಲ ಆಶೀರ್ವಾದ ನಿಮಗೆ ದೊರೆಯಲಿದೆ. ಇನ್ನು ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ವಿದ್ಯಾರ್ಥಿಗಳು ದೊಡ್ಡ ಸಾಧನೆಯನ್ನು ಮಾಡುವಂಥ ದಿನ. ನೀವು ಓದಿದಂಥ ವಿದ್ಯೆಯನ್ನು ಪರಿಗಣಿಸಿ ನಿಮಗೆ ಸ್ಕಾಲರ್ಶಿಪ್ಗಳೆಲ್ಲ ದೊರೆತು ವಿದ್ಯೆಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡುವಂಥ ದಿನ. ಯಾವುದೇ ಕಾರಣಕ್ಕೂ ವಿದ್ಯೆಯಲ್ಲಿ ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ತ್ರೀಯರು ಮುಖ್ಯವಾಗಿ ಒಂದು ಬೇಕಾದಂತಹ ವಸ್ತುಗಳನ್ನು ಈ ದಿನ ಕಳೆದುಕೊಳ್ಳುವಂಥ ಒಂದು ಸ್ಥಿತಿ ಇರಲಿದೆ. ನಿಮ್ಮ ಆಭರಣಗಳು ಬಂಗಾರದ ಕಡೆಗೆ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಮತ್ತು ದೇಹದಲ್ಲಿ ಸ್ವಲ್ಪ ಏರಿಳಿತಗಳಾಗಬಹುದು, ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ದೇಹದಲ್ಲಿ ಸೌಂದರ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ಮಾಡುವುದು ಉತ್ತಮ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳು ಮಾರ್ಕೆಟಿಗೆ ಮುಟ್ಟಿಸುವಂಥ ಸಂದರ್ಭದಲ್ಲಿ ತುಂಬ ನಷ್ಟವಾಗಿ ಹೋಗಬಹುದು. ಇಲ್ಲವೇ ಬೆಳೆದಂಥ ಬೆಳೆಗಳಿಗೆ ಯಾವುದಾದರೂ ರೋಗಗಳು ಬಂದು ಬೆಳೆದಂಥ ಬೆಳೆಗಳು ನಷ್ಟವಾಗಿ ಹೋಗಬಹುದು. ತುಂಬ ಬೆಳೆಯ ಬಗ್ಗೆ ಕೃಷಿಯ ಬಗ್ಗೆ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯವರ ಹಣದ ವಿಚಾರದಲ್ಲಿ ಜಾಗರೂಕತೆಯನ್ನು ಮಾಡಿಕೊಂಡು ಮುಂದುವರಿಯುವುದು ಉತ್ತಮ. ನಿಮಗೆ ಬರಲು ಬಾಕಿ ಇರುವಂಥ ಹಣವು ಈ ದಿನ ಸ್ವಲ್ಪ ಮಟ್ಟಿಗೆ ಬರಬಹುದು. 100ರಲ್ಲಿ ಒಂದು 40% ಹಣ ಬಂದರೆ ಒಂದು 60% ಬರದೇ ಇರಬಹುದು. ಸ್ವಲ್ಪ ಹಣದ ವಿಚಾರವಾಗಿ ಜಾಗರೂಕತೆ ಇರಲಿ. ಹಣದಲ್ಲಿ ಯಾರಿಗೂ ನಿರ್ಲಕ್ಷ್ಯ ಮಾಡದೆ, ಯಾರಿಗೂ ಸಾಲವನ್ನು ಕೊಡದೆ ಮಹಾಲಕ್ಷ್ಮಿಯ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊರಗಿನ ದೇಶದ ಒಂದು ಪ್ರಯಾಣ ಮಾಡುವಂಥ ಯೋಗ ವೃಶ್ಚಿಕ ರಾಶಿಯವರಿಗೆ ಪ್ರಾಪ್ತಿಯಾಗಿ ಕೂಡಿ ಬರಲಿದೆ. ಪ್ರಯಾಣವು ಸುಖಕರವಾಗಿರಲಿದೆ. ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ. ಇನ್ನು ರಾಜಕೀಯದ ವ್ಯಕ್ತಿಗಳಿಗೆ ವೃಶ್ಚಿಕ ರಾಶಿಯವರಿಗೆ ಯೋಗ ಭಾಗ್ಯಗಳು ಕೂಡಿ ಬಂದು ಸಾಧನೆಯನ್ನು ಮಾಡುವಂಥ ದಿನ. ರಾಜಕೀಯದಲ್ಲಿ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಸ್ಥಾನಮಾನಗಳು ವೃದ್ಧಿಯಾಗಲಿದೆ. ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಮನಸ್ತಾಪಗಳು ಬರತಕ್ಕಂಥ ದಿನ. ಸ್ವಲ್ಪ ಜಾಗರೂಕತೆಯಿಂದ ಇರುವುದು ಉತ್ತಮ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಅಡೆತಡೆಗಳು ತೊಂದರೆಗಳು ಬರತಕ್ಕಂಥ ದಿನ. ವಿವಾಹವು ಒಳ್ಳೆಯ ರೀತಿಯಲ್ಲಿ ಕೂಡಿ ಬರದೇ ಇರಬಹುದು ಅಥವಾ ಒಳ್ಳೆಯ ನೆಂಟಸ್ತಿಕೆಗಳು ಬರದೇ ಇರಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ತೊಂದರೆಗಳು ತೊಡಕುಗಳು ಬರತಕ್ಕಂಥ ದಿನ. ಕ್ರೀಡೆಯಲ್ಲಿ ಸಾಧನೆ ಮಾಡಲು ಆಗದೇ ಇರುವಂಥ ದಿನ. ಜಾಗರೂಕತೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ವೃಶ್ಚಿಕ ರಾಶಿಯವರು ಕೆಲವು ಮುಖ್ಯವಾಗಿ ಗೃಹದಲ್ಲಿ ಹಿರಿಯರಿಂದ ಬರತಕ್ಕಂಥ ಆಸ್ತಿಯ ಬಗ್ಗೆ ಜಾಗರೂಕತೆ ಮಾಡಿಕೊಳ್ಳಿ. ಯಾರೊಂದಿಗೂ ಆ ವಿಚಾರವಾಗಿ ಗೃಹದಲ್ಲಿ ಮನಸ್ತಾಪಗಳನ್ನು ಮಾಡಿಕೊಳ್ಳದೇ ಇರುವುದು ಉತ್ತಮ. ಮತ್ತು ಹಿರಿಯರಿಂದ ನೀವು ಈ ದಿನ ಸಹಕಾರವನ್ನು ಹಣವನ್ನು ಪಡೆದುಕೊಳ್ಳಬೇಕಾಗಿ ಬರಬಹುದು. ಜಾಗರೂಕತೆ ಮಾಡಿಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ಶುಭ ಸಂಖ್ಯೆ 1, ಶುಭ ಬಣ್ಣ ಕೆಂಪು ಬಣ್ಣ. ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ಶುಭ ದಿಕ್ಕು ದಕ್ಷಿಣ ದಿಕ್ಕು. ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ಎಲ್ಲ ಗ್ರಹಾಚಾರಗಳ ಪರಿಹಾರಕ್ಕಾಗಿ ಮುಖ್ಯವಾಗಿ ವೃಶ್ಚಿಕ ರಾಶಿಯವರು ನೀವು ಹಾಲು ಮತ್ತು ಮೊಸರನ್ನು ಯಾರಿಗಾದರೂ ದಾನ ಮಾಡಿಕೊಳ್ಳಿ. ಮತ್ತು ಮನಸ್ಸಿನ ಸರ್ವ ಅಭೀಷ್ಟಗಳ ಸಿದ್ಧಿಗಾಗಿ ಗಣಪತಿ ದೇವರ ಆರಾಧನೆ, ಗಣಪತಿ ದೇವರಿಗೆ ಅಥರ್ವ ಶೀರ್ಷ ಮಂತ್ರದಿಂದ ದೂರ್ವೆಯನ್ನು ಅರ್ಚನೆ ಮಾಡಿಸಿಕೊಳ್ಳುವುದು ಉತ್ತಮ. ಇನ್ನು ಧನುಸ್ಸು ರಾಶಿ ಅನಾವಶ್ಯಕ ಸಾಲಗಳಿಂದ ದೂರವಿರುವುದು ಉತ್ತಮ. ಉದ್ಯೋಗಸ್ಥ ದಂಪತಿಗಳಿಗೆ ಒಂದೇ ಕಡೆ ವರ್ಗಾವಣೆಯಾಗಲಿದೆ. ಗೃಹ ನಿರ್ಮಾಣದ ಕಾರ್ಯ ಮುಂದೂಡಲಿದೆ. ಉತ್ತಮ ಹಳೆ ಮಿತ್ರರನ್ನು ಇದನ್ನು ಭೇಟಿಯಾಗುವಂಥ ದಿನ. ಮನಸ್ಸಿಗೆ ಒಂದು ಆ ಮಿತ್ರರನ್ನು ಭೇಟಿಯಾದಾಗ ಸಂತೋಷ ದೊರಕಲಿದೆ. ಸರ್ಕಾರಿ ನೌಕರರಿಗೆ ಹೆಚ್ಚಿನ ಗಳಿಕೆ ಉಂಟಾಗಲಿದೆ. ವೃದ್ಧಿಯಾಗುವಂಥ ದಿನ. ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯಕ್ಕೆ ತಯಾರಿ ಆರಂಭವಾಗುವಂಥ ದಿನ. ಹಳೆ ರೋಗಗಳು ಮರುಕಳಿಸದಂತೆ ಎಚ್ಚರವನ್ನು ವಹಿಸಿ ಆರೋಗ್ಯದ ಕಡೆಗೆ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ನಿಮ್ಮ ಆಸೆಯನ್ನು ಈಡೇರಿಸಲು ಬಹಳಷ್ಟು ಪ್ರಯತ್ನವನ್ನು ಮಾಡಬೇಕಾಗಬಹುದು. ವೃತ್ತಿ ಜೀವನದ ಬಗ್ಗೆ ಮಾತನಾಡಿದರೆ ಈ ದಿನ ನಿಮಗೆ ಉತ್ತಮ ಅವಕಾಶಗಳು ದೊರೆಯಲಿದೆ. ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಇದನ್ನು ನೀವು ಸುಧಾರಿಸಿಕೊಳ್ಳಲು ಸಾಧ್ಯವಾಗಲಿದೆ. ಎಲ್ಲ ವಿಚಾರದಲ್ಲೂ ಜಾಗರೂಕತೆಯನ್ನು ಮಾಡಿಕೊಂಡು ಶ್ರಮಪಟ್ಟು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಧನುಸ್ಸು ರಾಶಿಯವರ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ಪತಿ ಪತ್ನಿಯರು ಒಂದೇ ಕಡೆಗೆ ಸೇರಿಕೊಳ್ಳುವಂಥ ದಿನ. ಉದ್ಯೋಗದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡುವಂಥ ದಿನ. ಸಂಪತ್ತುಗಳನ್ನು ಸಹಿತ ಹೆಚ್ಚಾಗಿ ಪಡೆದುಕೊಳ್ಳತಕ್ಕಂಥ ದಿನ. ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಪತಿಯ ವ್ಯಾಪಾರಕ್ಕೆ ಪತ್ನಿಯು ಸಂಪೂರ್ಣ ಸಹಕಾರ ನೀಡತಕ್ಕಂಥ ದಿನ. ಸಂಪೂರ್ಣ ನಿಮ್ಮಿಬ್ಬರ ಒಂದು ಯೋಗದಿಂದಾಗಿ ವ್ಯಾಪಾರ ಕ್ಷೇತ್ರದಲ್ಲಿ ಯೋಗ ಭಾಗ್ಯಗಳು ವೃದ್ಧಿಯಾಗಲಿದೆ. ಹೆಚ್ಚಿನ ರೀತಿಯ ಹೂಡಿಕೆಯು ನಿಮಗೆ ಪ್ರಾಪ್ತಿಯಾಗಲಿದೆ ಮತ್ತು ನೀವು ಹೂಡಿಕೆ ಮಾಡಿದಂಥ ಸಂಪತ್ತುಗಳು ಜಾಸ್ತಿ ಪ್ರಾಪ್ತಿಯಾಗುವಂಥ ದಿನ. ಇನ್ನು ಶೇರ್ ಮಾರ್ಕೆಟಿನಲ್ಲಿ ಈ ದಿನ ನೀವು ಹೂಡಿಕೆ ಮಾಡಿದರೆ ಲಾಭಗಳನ್ನು ಪಡೆದುಕೊಳ್ಳಲಿದ್ದೀರಿ.
ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯಗಳು ಬಂದು ಕೆಲವು ಹಳೆ ರೋಗಗಳು ಸ್ವಲ್ಪ ಮಟ್ಟಿಗೆ ಉಲ್ಬಣವಾಗಬಹುದು. ನಿರ್ಲಕ್ಷ್ಯ ಮಾಡದೆ ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ದಾಂಪತ್ಯ ಜೀವನದಲ್ಲಿ ಯಾವುದೇ ದೊಡ್ಡ ಒಂದು ಮನಸ್ತಾಪಗಳಿಲ್ಲದೆ ಐಕ್ಯಮತ್ಯಗಳು ಪ್ರಾಪ್ತಿಯಾಗಲಿದೆ. ಮನಸ್ಸಿಗೆ ಹಿತ ದೊರಕುವಂಥ ದಿನ. ಇನ್ನು ವಿದ್ಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಧನುಸು ರಾಶಿಯವರು ವಿದ್ಯೆಯಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳನ್ನು ಪಡೆದುಕೊಳ್ಳಲಿದ್ದೀರಿ. ವಿದ್ಯೆಯಲ್ಲಿ ನಿಮಗೆ ಸಾಧನೆ ಮಾಡುವಂಥ ಯೋಗವಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಹೆಚ್ಚಿನ ಯೋಗಗಳನ್ನು ಪಡೆದುಕೊಳ್ಳುವುದು ಉತ್ತಮ. ಇನ್ನು ಧನುಸು ರಾಶಿಯವರ ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ತ್ರೀಯರಿಗೆ ಈ ದಿನ ಸಮಾಜದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರಬಹುದು. ಎಲ್ಲರೊಂದಿಗೆ ಆದಷ್ಟು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ. ಮತ್ತು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉದ್ಯೋಗದಲ್ಲಿ ಇಷ್ಟು ದಿನ ಒಳ್ಳೆಯವರಿದ್ದವರು ಈ ದಿನ ಅವರೊಂದಿಗೆ ನಿಮಗೆ ಮನಸ್ತಾಪಗಳು ಬರಬಹುದು. ಅಥವಾ ಹಣದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಯಾವುದೇ ಕಾರ್ಯಕ್ಕೂ ಆರೋಗ್ಯದ ಕಡೆಗೆ ಹಣಕಾಸಿನ ವಿಚಾರದ ಬಗ್ಗೆ ಸ್ತ್ರೀಯರು ನಿರ್ಲಕ್ಷ್ಯ ಮಾಡಿದಲ್ಲಿ ನಷ್ಟವನ್ನು ಹೊಂದುವಂಥ ದಿನ. ಜಾಗರೂಕತೆ ಮುಖ್ಯ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಯ ಭೂಮಿಯ ಮುಖಾಂತರವಾಗಿ ಈ ದಿನ ನಿಮಗೆ ದೊಡ್ಡ ನಷ್ಟ ಉಂಟಾಗಬಹುದು. ಹಿರಿಯರಿಂದ ಬರತಕ್ಕಂಥ ಕೃಷಿ ಭೂಮಿಯು ಸಮಪಾಲಾಗುವುದರಿಂದ ಕೃಷಿಯಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟ ಉಂಟಾಗಬಹುದು. ಅಥವಾ ಕೃಷಿಯ ಭೂಮಿಯು ಪಾಲಾಗುವುದರಿಂದಲೂ ಒಂದು ಮನಸ್ಸಿಗೆ ದುಃಖ ಉಂಟಾಗಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಆರ್ಥಿಕ ಸ್ಥಿತಿಯು ಇದನ್ನು ಸುಧಾರಿಸಿಕೊಳ್ಳಲಿದೆ. ನಿಮಗೆ ಹಣಕಾಸು ಯಾವುದಾದ್ರೂ ಒಂದು ರೀತಿಯಲ್ಲಿ ಬಂದು ಕೂಡಲಿದೆ. ಮನಸ್ಸಿಗೂ ಹಿತ ದೊರಕುವಂಥ ದಿನ. ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧನುಸು ರಾಶಿಯವರ ಪ್ರಯಾಣ ಸುಖಕರವಾಗಿಲ್ಲದೆ ಸಣ್ಣ ಪುಟ್ಟ ಒಂದು ಸಮಸ್ಯೆಗಳಿಂದ ಕೂಡಿರಲಿದೆ. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಧನುಸು ರಾಶಿಯವರ ರಾಜಕೀಯದ ವ್ಯಕ್ತಿಗಳಿಗೆ ನಿಮ್ಮ ಹೆಸರಿಗೆ ಒಂದು ಕಳಂಕ ಬರುವಂಥ ಸ್ಥಿತಿ ಬರಬಹುದು. ಯಾರೋ ಮಾಡಿದ ತಪ್ಪಿನಿಂದಾಗಿ ನಿಮ್ಮನ್ನು ಗುರಿಯಾಗಿಸಬಹುದು. ಜಾಗರೂಕತೆ ಮಾಡಿಕೊಳ್ಳಿ. ಇನ್ನು ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮಿಗಳು ಆದಷ್ಟು ಐಕ್ಯಮತ್ಯವನ್ನು ಕಾಪಾಡಿಕೊಳ್ಳಿ. ಯಾವುದೇ ಮನಸ್ತಾಪಗಳನ್ನು ಮಾಡಿಕೊಳ್ಳಬೇಡಿ. ಸಮಸ್ಯೆಯು ಉಲ್ಬಣವಾಗಬಹುದು. ಜಾಗರೂಕತೆ ಮುಖ್ಯ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಧನುಸು ರಾಶಿಯವರಿಗೆ ಯೋಗ ಭಾಗ್ಯಗಳು ಕೂಡಿ ಬಂದು ಉತ್ತಮ ನೆಂಟಸ್ತಿಕೆಯು ಬಂದು ವಿವಾಹದ ಯೋಗ ಪ್ರಾಪ್ತಿಯಾಗುವಂಥ ದಿನ. ಇನ್ನು ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರಲಿದೆ. ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಪೊಲೀಸ್ ಇಲಾಖೆಯಲ್ಲಿರತಕ್ಕಂಥವರಿಗೆ ಸ್ವಲ್ಪ ಹಿನ್ನಡೆಯಾಗಬಹುದು. ನೀವೇ ಮಾಡಿದಂಥ ತಪ್ಪಿನಿಂದ ನಿಮಗೆ ದೊಡ್ಡ ಸಮಸ್ಯೆಗಳು ಉಲ್ಬಣವಾಗಬಹುದು. ಪೊಲೀಸ್ ಇಲಾಖೆಯಲ್ಲಿರತಕ್ಕಂಥವರು ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಧನುಸು ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಹಸಿರು ಬಣ್ಣ. ಇನ್ನು ಧನುಸು ರಾಶಿಯವರ ಈ ದಿನದ ಶುಭ ದಿಕ್ಕು ಪೂರ್ವ ದಿಕ್ಕು. ಇನ್ನು ಧನುಸು ರಾಶಿಯವರ ಈ ದಿನದ ಎಲ್ಲ ಗ್ರಹಾಚಾರಗಳ ಪರಿಹಾರಕ್ಕಾಗಿ ಬೆಲ್ಲವನ್ನು ದಾನ ಮಾಡಿಕೊಳ್ಳುವುದು ಉತ್ತಮ. ಮನಸ್ಸಿನ ಸರ್ವ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ದುರ್ಗೆಯ ಆರಾಧನೆ, ಸಪ್ತಶತಿ ಪಾರಾಯಣವನ್ನು ಮಾಡಿಸಿಕೊಳ್ಳಿ. ಕುಂಕುಮಾರ್ಚನೆ, ಪುಷ್ಪಾರ್ಚನೆಗಳನ್ನು ಮಾಡಿಸಿಕೊಳ್ಳುವುದು ಉತ್ತಮ. ಮಕರ ರಾಶಿ. ಮಕರ ರಾಶಿಯವರು ಈ ದಿನ ಆಸ್ತಿ ಹಂಚಿಕೆಯ ವಿಚಾರದಲ್ಲಿ ಬುದ್ಧಿವಂತಿಕೆಯಿಂದ ವರ್ತಿಸಿಕೊಳ್ಳುವುದು ಉತ್ತಮ. ಹೆಚ್ಚಲಿರುವ ಆದಾಯದಿಂದ ದುರಾಭ್ಯಾಸವನ್ನು ಬೆಳೆಸಿಕೊಳ್ಳಲಿದ್ದೀರಿ. ಶಿಕ್ಷಕರಿಗೆ ವೇತನದಲ್ಲಿ ಹೆಚ್ಚಳವಾಗಲಿದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನು ಹಾಕಿ. ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರಲಿದೆ. ನಿಮ್ಮ ಮಕ್ಕಳ ನಡವಳಿಕೆಯಿಂದ ಬೇಸರ ಆಗುವಂಥ ಸಾಧ್ಯತೆ ಇದೆ. ತಾಳ್ಮೆಯಿಂದ ವರ್ತಿಸಿಕೊಳ್ಳಿ. ನೀವು ಪ್ರವಾಸಕ್ಕೆ ಹೋಗುವಂಥ ಸಾಧ್ಯತೆಯೂ ಇದೆ. ಆದರೆ ಪ್ರವಾಸದ ಸಮಯದಲ್ಲಿ ಜಾಗರೂಕರಾಗಿರುವುದು ಉತ್ತಮ. ಏಕೆಂದರೆ ನಿಮ್ಮೊಂದಿಗೆ ಅಪಘಾತ ಸಂಭವಿಸಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ತಂದೆಯ ಆರೋಗ್ಯವು ಈ ದಿನ ಹದಗೆಡಲಿದೆ. ಆದ್ದರಿಂದ ಅವರ ಆರೋಗ್ಯದ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ವಹಿಸಿಕೊಳ್ಳಿ. ಸಹೋದ್ಯೋಗಿ ಅಥವಾ ಸಂಬಂಧಿಕರ ಬೆಂಬಲವನ್ನು ನೀವು ಇದನ್ನು ಪಡೆದುಕೊಳ್ಳುವಂಥ ದಿನ. ಈ ದಿನ ನೀವು ಆಕಸ್ಮಿಕವಾಗಿ ಹಣವನ್ನು ಕೂಡ ಪಡೆಯುವಂಥ ಒಂದು ದಿನವಾಗಿರಲಿದೆ. ಇನ್ನು ಮಕರ ರಾಶಿಯವರ ಈ ದಿನದ ನಿಮ್ಮ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ಯೋಗ ಭಾಗ್ಯಗಳು ವೃದ್ಧಿಯಾಗಿ ಹೆಚ್ಚಿನ ಹಣವನ್ನು, ಹೆಚ್ಚಿನ ಸಂಪಾದನೆಯನ್ನು ಪಡೆದುಕೊಳ್ಳತಕ್ಕಂಥ ದಿನ. ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರದಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಹಣದ ಬಗ್ಗೆ ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ. ಮತ್ತು ಹೂಡಿಕೆ ಮಾಡಿದಂಥ ಸಂಪತ್ತು ಮಕರ ರಾಶಿಯವರಿಗೆ ಸ್ವಲ್ಪ ಜಾಸ್ತಿಯಾಗಿ ಕೂಡಿ ಬರಲಿದೆ. ಯಾವುದೇ ವಿಚಾರಕ್ಕೂ ಹಣವನ್ನು ವ್ಯರ್ಥ ಮಾಡಬೇಡಿ. ಆದಷ್ಟು ಹಣವನ್ನು ಕೂಡಿಡುವ ಬಗ್ಗೆ ಚಿಂತನೆ ಮಾಡುವುದು ಉತ್ತಮ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ಅನಾರೋಗ್ಯಗಳಿಲ್ಲದೆ ಒಳ್ಳೆಯ ರೀತಿಯಾದಂಥ ಆರೋಗ್ಯವನ್ನು ಪಡೆದುಕೊಳ್ಳುವಂಥ ದಿನ. ತಂದೆಯವರ ಆರೋಗ್ಯದಲ್ಲಿ ತಾಯಿಯವರ ಆರೋಗ್ಯದ ಕಡೆಗೆ ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಮಕರ ರಾಶಿಯವರ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಕಮ್ಮಿಯಾಗಿ ನಿಮ್ಮ ಮಧ್ಯೆ ಒಂದು ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು. ಆದಷ್ಟು ಪತಿ ಪತ್ನಿಯರು ನಿಮ್ಮ ದಾಂಪತ್ಯ ಜೀವನದಲ್ಲಿ
ಐಕ್ಯಮತ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುವುದು ಉತ್ತಮ. ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ವಿಶೇಷವಾದಂಥ ವಿದ್ಯೆಯಲ್ಲಿ ಕಾಳಜಿಯನ್ನು ವಹಿಸಿ ವಿದ್ಯೆಯಲ್ಲಿ ತೊಡಗಿಕೊಳ್ಳುವುದು ಉತ್ತಮ. ಲವಲವಿಕೆಯಿಂದ ಸಂತೋಷದಿಂದ ನೀವು ವಿದ್ಯೆಯಲ್ಲಿ ಸಾಧನೆ ಮಾಡಲು ತೊಡಗಿಕೊಳ್ಳುವುದು ಉತ್ತಮ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಕರ ರಾಶಿಯವರಿಗೆ ಸ್ತ್ರೀಯರಿಗೆ ಯೋಗ ಭಾಗ್ಯಗಳು ಕೂಡಿ ಬಂದು ದೊಡ್ಡ ಸಾಧನೆಯನ್ನು ಮಾಡುವಂಥ ಯೋಗ ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗಲಿದೆ. ಇನ್ನು ಮಕರ ರಾಶಿಯವರ ಈ ದಿನದ ಒಂದು ಸ್ತ್ರೀಯರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡಿ ಬಂದರೂ ಮತ್ತೆ ಪರಿಹಾರವಾಗಲಿದೆ. ಸ್ತ್ರೀಯರು ಯಾವುದೇ ವಿಚಾರದಲ್ಲೂ ಸುಮ್ಮನೆ ಕಾಲಹರಣವನ್ನು ಮಾಡದೆ ಎಲ್ಲ ವಿಚಾರದಲ್ಲೂ ತೊಡಗಿಕೊಂಡು ಸಾಧನೆಯನ್ನು ಮಾಡಲು ಪ್ರಯತ್ನಿಸುವುದು ಉತ್ತಮ. ಗೃಹದಲ್ಲಿ ತಂದೆ ತಾಯಿಗಳಿಂದ ಆಶೀರ್ವಾದವನ್ನು ಪಡೆದಲ್ಲಿ ಸ್ತ್ರೀಯರಿಗೆ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಕರ ರಾಶಿಯವರಿಗೆ ಕೃಷಿಯಲ್ಲಿ ಯೋಗ ಭಾಗ್ಯಗಳು ಕೂಡಿ ಬಂದು ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳಿಂದ ಅಧಿಕವಾದಂಥ ಸಂಪತ್ತು ಕೂಡಿ ಬರತಕ್ಕಂಥ ದಿನ. ಕೃಷಿಯಲ್ಲಿ ಮಕರ ರಾಶಿಯವರಿಗೆ ಬೆಳೆದಂಥ ಬೆಳೆಗಳಿಂದ ವಿಶೇಷವಾಗಿ ಯೋಗ ಭಾಗ್ಯಗಳು ಕೂಡಿ ಬಂದು ಸಂಪತ್ತು ದ್ವಿಗುಣಗೊಳ್ಳಲಿದೆ. ಮತ್ತು ಕೃಷಿಯ ಭೂಮಿಯ ವಿಚಾರವಾಗಿ ಸಣ್ಣ ಪುಟ್ಟ ದೋಷಗಳು ಇದ್ದಂತಲ್ಲಿ ಅದರಲ್ಲಿ ನೀವು ವಿಶೇಷವಾಗಿ ದೇವತಾ ಪ್ರಾರ್ಥನೆಯನ್ನು ಕೃಷಿಯ ಭೂಮಿಯಲ್ಲಿ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಕರ ರಾಶಿಯವರಿಗೆ ಬರಲು ಬಾಕಿ ಇರುವಂಥ ಹಣವು ಬರದೇ ಇರುವುದರಿಂದಲೂ ಸಣ್ಣ ಪುಟ್ಟ ಹಣದ ಅಭಾವವು ಕಾಡಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಕರ ರಾಶಿಯವರಿಗೆ ಪ್ರಯಾಣದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬಂದು ಪ್ರಯಾಣದಲ್ಲಿ ಸುಖಕರವಾದಂಥ ಪ್ರಯಾಣ ನಿಮ್ಮದಾಗುವಂಥ ದಿನ. ಇನ್ನು ಪ್ರಯಾಣದಲ್ಲಿ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಯಾವುದೇ ವಿಪತ್ತುಗಳು ಬರುವಂಥದ್ದಿದ್ದಲೂ ಇದನ್ನು ಪರಿಹಾರವಾಗುವಂಥ ದಿನ. ಇನ್ನು ರಾಜಕೀಯದ ವ್ಯಕ್ತಿಗಳಿಗೆ ಮಕರ ರಾಶಿಯವರಿಗೆ ಯೋಗ ಭಾಗ್ಯಗಳು ಕೂಡಿ ಬಂದು ನಿಮ್ಮ ಒಂದು ರಾಜಕೀಯದ ಜೀವನ ಸುಖಮಯವಾಗಿರಲಿದೆ. ಪ್ರೇಮಿಗಳ ಒಂದು ಜೀವನದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು. ಆದಷ್ಟು ಐಕ್ಯಮತ್ಯವನ್ನು ಕಾಪಾಡಿಕೊಳ್ಳಿ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಮಕರ ರಾಶಿಯವರಿಗೆ ವಿವಾಹದ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ. ಮತ್ತು ಮಕರ ರಾಶಿಯವರು ಯಾವುದೇ ಒಂದು ವಿಚಾರವನ್ನು ವಿವಾಹದ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡದೆ ಹೊಸ ನೆಂಟಸ್ತಿಕೆಗಳು ಬಂದಾಗ ಜಾತಕವನ್ನು ಸರಿಯಾಗಿ ಪರಿಶೀಲಿಸಿಕೊಂಡು ಮುಂದುವರಿಯುವುದು ಉತ್ತಮ. ಇನ್ನು ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳು ಕೂಡಿ ಬಂದು ಕ್ರೀಡೆಯಲ್ಲಿ ಸಾಧನೆ ಮಾಡುವಂಥ ಯೋಗ ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗಲಿದೆ. ಇನ್ನು ಮಕರ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ಪಚ್ಚೆ ಬಣ್ಣ. ಇನ್ನು ಮಕರ ರಾಶಿಯವರ ಈ ದಿನದ ಶುಭ ದಿಕ್ಕು ವಾಯವ್ಯ ದಿಕ್ಕು. ಇನ್ನು ಮಕರ ರಾಶಿಯವರಿಗೆ ಈ ದಿನ ನಿಮಗೆ ಬಂದಂತಹ ಗ್ರಹಚಾರಗಳು ಆಪತ್ತುಗಳಿದ್ದಂಥಲ್ಲಿ ಅವೆಲ್ಲ ನಿವಾರಣೆಗಾಗಿ ಆದಿತ್ಯಾದಿ ನವಗ್ರಹಗಳ ಆರಾಧನೆಯನ್ನು ಮಾಡಿಕೊಳ್ಳಿ. ಮತ್ತು ಎಳ್ಳು ಮತ್ತು ಕಪ್ಪು ಉದ್ದನ್ನು ಯಾರಿಗಾದರೂ ದಾನ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮನಸ್ಸಿನ ಸರ್ವ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ಶಿವದೇವರ ಆರಾಧನೆ, ರುದ್ರಾಭಿಷೇಕ, ಬಿಲ್ವಾರ್ಚನೆಗಳನ್ನು ಮಾಡಿಸಿಕೊಳ್ಳುವುದು ಉತ್ತಮ. ಇನ್ನು ಕುಂಭರಾಶಿ, ನಿಮ್ಮ ಬದುಕಿನಲ್ಲಿ ಬದಲಾವಣೆ ಅನಿವಾರ್ಯವಾಗಿ ಮಾಡಿಕೊಳ್ಳಲಿದ್ದೀರಿ. ಹಣಕಾಸಿನ ಪರಿಸ್ಥಿತಿ ಉತ್ತಮಗೊಳ್ಳಲಿದೆ. ಸಹೋದ್ಯೋಗಿಗಳಿಗೆ ಸಹಕರಿಸುವಂಥ ದಿನ. ಮೋಜಿನ ಸುತ್ತಾಟವು ಇದನ್ನು ಹೆಚ್ಚಾಗುವಂಥ ದಿನ. ಕಾನೂನು ಸಲಹೆಗಾರರಿಗೆ ಆದಾಯ ಹೆಚ್ಚಾಗುವಂಥ ದಿನ. ಆಹಾರ ಸೇವನೆಯಿಂದ ಅನಾರೋಗ್ಯ ಕಾಡುವಂಥ ಸಾಧ್ಯತೆ ಇದೆ. ಒಳ್ಳೆಯ ಆಹಾರವನ್ನು ತೆಗೆದುಕೊಳ್ಳುವುದು ಉತ್ತಮ. ಬಂಧುಗಳ ಜೊತೆ ವಾಗ್ವಾದ ಮಾಡಿಕೊಳ್ಳುವುದು ಬೇಡ. ಇಂದು ಗಳಿಕೆಗಾಗಿ ಯಾವುದೇ ರೀತಿಯ ಹೂಡಿಕೆ ಮಾಡಬೇಡಿ. ಇಲ್ಲದಿದ್ದರೆ ಆರ್ಥಿಕ ಸವಾಲುಗಳನ್ನು ಎದುರಿಸಬೇಕಾಗಬಹುದು. ವೈವಾಹಿಕ ಜೀವನವು ಸುಖ ಶಾಂತಿಯಿಂದ ತುಂಬಿರಲಿದೆ ಮತ್ತು ಯಾವುದೇ ಪ್ರಕಾರದ ದೊಡ್ಡ ತೊಂದರೆಯು ಬಾಧಿಸಬಹುದು. ಜಾಗರೂಕತೆ ಮಾಡಿಕೊಳ್ಳಿ. ಇನ್ನು ಕುಂಭರಾಶಿಯವರ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ಪ್ರಯಾಣ ಮಾಡಬೇಕಾಗಿ ಬರಬಹುದು ಮತ್ತು ನಿಮ್ಮ ಉದ್ಯೋಗದ ನಿಮಿತ್ತ ನಿಮಗೆ ಪ್ರಮೋಷನ್ ಸಿಗಬಹುದು. ಬೇರೆಯವರಿಗೆ ಟ್ರಾನ್ಸ್ಫರ್ ಆಗಬಹುದು. ಉದ್ಯೋಗದಲ್ಲಿ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಅನಿವಾರ್ಯವಾಗಿ ಈ ದಿನ ನೀವು ಹೂಡಿಕೆ ಮಾಡಲೇಬೇಕಾಗಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ವ್ಯಾಪಾರದಲ್ಲಿ ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಅನಾರೋಗ್ಯಗಳು ಕಾಡುವಂಥ ದಿನ. ಯಾವುದೇ ಒಂದು ವಿಚಾರಕ್ಕೂ ಅನಾರೋಗ್ಯವನ್ನು ನಿರ್ಲಕ್ಷ್ಯ ಮಾಡದೆ ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿಕೊಂಡು ಆರೋಗ್ಯದ ಕಡೆಗೆ ಜಾಗರೂಕತೆ ಮಾಡಿಕೊಳ್ಳಿ. ಔಷಧಗಳನ್ನು ತೆಗೆದುಕೊಳ್ಳಿ. ದೇವತಾ ಅನುಕೂಲಕ್ಕಾಗಿ ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಪತಿ ಪತ್ನಿಯರ ನಡುವೆ ಯಾವುದೇ ದೊಡ್ಡ ಮನಸ್ತಾಪಗಳಿಲ್ಲದೆ ಒಂದು ಸುಖ ಜೀವನ ಮಾಡುವಂಥ ಯೋಗ ಮತ್ತು ವೈವಾಹಿಕ ಜೀವನ ಇದನ್ನು ಶಾಂತಿಯಿಂದ ಕೂಡಿರುವಂಥ ದಿನ. ಅದಲ್ಲದೆ ಪ್ರವಾಸ ಮಾಡುವಂಥ ಯೋಗವು ನಿಮ್ಮ ದಾಂಪತ್ಯ ಜೀವನದಲ್ಲಿ ಪ್ರಾಪ್ತಿಯಾಗಲಿದೆ. ಇನ್ನು ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕುಂಭರಾಶಿಯವರ ವಿದ್ಯೆಯಲ್ಲಿ ಯೋಗ ಭಾಗ್ಯಗಳು ಕೂಡಿ ಬಂದು ವಿದ್ಯೆಯಲ್ಲಿ ಸಾಧನೆಯನ್ನು ಮಾಡುವಂಥ ದಿನ. ವಿದ್ಯೆಯಲ್ಲಿ ಯೋಗ ಭಾಗ್ಯಗಳು ಕೂಡಿ ಬಂದು ಒಳ್ಳೆಯ ಸ್ಥಾನಮಾನಗಳು ಸಹಿತ ನಿಮಗೆ ವಿದ್ಯೆಯಲ್ಲಿ ಪ್ರಾಪ್ತಿಯಾಗಲಿದೆ.
ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಂಭರಾಶಿಯ ಸ್ತ್ರೀಯರು ನಿಮ್ಮ ಆರೋಗ್ಯದ ಕಡೆಗೆ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಯಾವುದೇ ಆಹಾರ ಸೇವನೆಯಿಂದಾಗಿ ಸ್ತ್ರೀಯರಿಗೆ ಅಜೀರ್ಣವಾಗಬಹುದು, ಅನಾರೋಗ್ಯಗಳು ಕಾಡಬಹುದು. ಅದಲ್ಲದೆ ಯಾರೆಲ್ಲ ಪ್ರೆಗ್ನೆಂಟ್ ಆಗಿದ್ದಿರೋ ಸ್ತ್ರೀಯರವರು ವಿಶೇಷವಾಗಿ ಜಾಗರೂಕತೆಯನ್ನು ಆರೋಗ್ಯದ ಕಡೆಗೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳು ಕುಂಭರಾಶಿಯವರಿಗೆ ಕೂಡಿ ಬಂದು ಕೃಷಿಯಲ್ಲಿ ಸಾಧನೆಯನ್ನು ಮಾಡುವಂಥ ದಿನ. ಗುರು ಹಿರಿಯರ ಅಥವಾ ಪೋಷಕರ ಸಲಹೆ ಸೂಚನೆಯನ್ನು ಪಡೆದುಕೊಂಡು ಕೃಷಿಯಲ್ಲಿ ಸಾಧನೆಯನ್ನು ಮಾಡಿ ಅನ್ವೇಷಣೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಂಭರಾಶಿಯವರ ಪ್ರಯಾಣದಲ್ಲಿ ಅಪಘಾತಗಳು ಬರಬಹುದು, ವಾಹನವು ಕೆಟ್ಟು ಸಮಯವು ವ್ಯರ್ಥವಾಗಬಹುದು. ಪ್ರಯಾಣದಲ್ಲಿ ಜಾಗರೂಕತೆ ಮುಖ್ಯ. ರಾಜಕೀಯದ ವ್ಯಕ್ತಿಗಳಿಗೆ ಯೋಗ ಭಾಗ್ಯಗಳು ಕೂಡಿ ಬಂದು ಸಮಾಜದಲ್ಲಿ ಸ್ಥಾನಮಾನಗಳು ವೃದ್ಧಿಯಾಗುವಂಥ ದಿನ. ಪ್ರೇಮಿಗಳಿಗೆ ಸುಖವಾದಂಥ ಜೀವನ ಪ್ರಾಪ್ತಿಯಾಗಲಿದೆ, ಅನ್ಯೋನ್ಯತೆ ಉಂಟಾಗುವಂಥ ದಿನ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಕುಂಭರಾಶಿಯವರ ವಿವಾಹದ ಜೀವನ ಸುಖಮಯವಾಗಿರಲಿದೆ. ಒಳ್ಳೆಯ ನೆಂಟಸ್ತಿಕೆಗಳು ಕೂಡಿ ಬಂದು ಯಾರಿಗೆ ವಿವಾಹವಾಗಿಲ್ಲವೋ ಅವರಿಗೆ ವಿವಾಹದ ಯೋಗ ಪ್ರಾಪ್ತಿಯಾಗುವಂಥ ದಿನ. ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ತೊಡಕುಗಳು, ತೊಂದರೆಗಳು ಕ್ರೀಡೆಯಲ್ಲಿ ಬರಬಹುದು, ಜಾಗರೂಕತೆ ಮಾಡಿಕೊಳ್ಳಿ. ಇನ್ನು ಕುಂಭರಾಶಿಯವರ ಈ ದಿನದ ಶುಭ ಸಂಖ್ಯೆ 9, ಶುಭ ಬಣ್ಣ ಕೆಂಪು ಬಣ್ಣ. ಇನ್ನು ಕುಂಭರಾಶಿಯವರ ಈ ದಿನದ ಶುಭ ದಿಕ್ಕು ಈಶಾನ್ಯ ದಿಕ್ಕು. ಇನ್ನು ಕುಂಭರಾಶಿಯವರ ಈ ದಿನದ ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ಬೆಲ್ಲವನ್ನು ದಾನ ಮಾಡಿಕೊಳ್ಳಿ ಮತ್ತು ಅಶ್ವತ್ಥ ಗಿಡಕ್ಕೆ 21 ಪ್ರದಕ್ಷಿಣೆಗಳನ್ನು ಬನ್ನಿ. ಮನಸ್ಸಿನ ಇಷ್ಟಾರ್ಥಗಳ ಸಿದ್ಧಿಗಾಗಿ ವೆಂಕಟರಮಣ ದೇವರ ಆರಾಧನೆ, ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮೀನ ರಾಶಿ. ಖಾಸಗಿ ಕಂಪನಿ ಉದ್ಯೋಗಿಗಳ ವೇತನವು ಈ ದಿನ ಹೆಚ್ಚಾಗುವಂಥ ದಿನ. ನಿಮ್ಮ ವರ್ಗಾವಣೆಯು ಅನಿವಾರ್ಯವಾಗಿ ಮಾಡಬೇಕಾಗಬಹುದು. ಮಕ್ಕಳ ಆರೋಗ್ಯಕ್ಕೆ ಹೆಚ್ಚಿನ ಖರ್ಚು ಉಂಟಾಗುವಂಥ ದಿನ. ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಬರಲಿದೆ. ಪ್ರಸಾರ ಮಾಧ್ಯಮದವರಿಗೆ ಅನವರತ ಕಾರ್ಯಗಳು ಇರಲಿದೆ. ಸಾಹಿತಿಗಳಿಗೆ ಸನ್ಮಾನ ಸಿಗುವಂಥ ದಿನ. ಅವಿವಾಹಿತರಿಗೆ ಕಂಕಣ ಬಲ ಪ್ರಾಪ್ತಿಯಾಗಲಿದೆ. ಬಂಡವಾಳದಿಂದ ಹೆಚ್ಚಿನ ಲಾಭ ಉಂಟಾಗಲಿದೆ. ವಿವಾದ ಅಥವಾ ಜಗಳಗಳಾಗುವಂತಹ ಒಂದು ಸಾಧ್ಯತೆ ಇದೆ. ಆದರೆ ಜಾಗರೂಕತೆ ಮತ್ತು ಬುದ್ಧಿವಂತಿಕೆಯಿಂದ ನಡೆದರೆ ಎಲ್ಲ ಸಮಸ್ಯೆಗಳನ್ನು ಇದನ್ನು ನೀವು ನಿವಾರಿಸಿಕೊಳ್ಳಬಹುದು. ವಿದ್ಯಾರ್ಥಿಗಳಿಗೆ ದಿನ ಉತ್ತಮವಾಗಿರುವುದರಿಂದ ಗುರಿಯನ್ನು ಸರಿಯಾಗಿ ಪಡೆದುಕೊಳ್ಳುವುದು ಉತ್ತಮ. ಇನ್ನು ಮೀನರಾಶಿಯವರ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳಲ್ಲಿ ವೃದ್ಧಿಯನ್ನು ಕಾಣುವಂಥ ದಿನ. ನಿಮ್ಮ ವರ್ಗಾವಣೆಯಾಗಲಿದೆ ಮತ್ತು ವೇತನವು ಅತಿಯಾಗುವಂಥ ದಿನ. ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂಥ ವ್ಯಾಪಾರಗಳಲ್ಲಿ ಲಾಭಗಳು ಜಾಸ್ತಿ ಬರಲಿದೆ. ಶೇರ್ ಮಾರ್ಕೆಟಿನ ವ್ಯಾಪಾರ, ಭೂ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯಾಪಾರ, ಕನ್ಸ್ಟ್ರಕ್ಷನ್ ವ್ಯಾಪಾರದವರಿಗೆ ಲಾಭಗಳು ಪ್ರಾಪ್ತಿಯಾಗತಕ್ಕಂಥ ದಿನ. ಮೀನರಾಶಿಯವರ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಅನಾರೋಗ್ಯಗಳು ಕಾಡತಕ್ಕಂಥ ದಿನ. ಜ್ವರ, ಶೀತ, ಕಫದಂಥ ಅನಾರೋಗ್ಯಗಳು ನಿಮ್ಮನ್ನು ಕಾಡಬಹುದು. ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿಕೊಂಡು ಆರೋಗ್ಯದ ಕಡೆಗೆ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು, ಜಗಳಗಳು ಬರತಕ್ಕಂಥ ದಿನ. ಮುಖ್ಯವಾಗಿ ಹಣದ ವಿಚಾರವಾಗಿ ದೊಡ್ಡ ಸಮಸ್ಯೆಗಳು ಉಲ್ಬಣವಾಗಬಹುದು. ಪತಿಪತ್ನಿಯರು ಹಣದ ವಿಚಾರವಾಗಿ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳು ಕೂಡಿ ಬಂದು ವಿದ್ಯೆಯಲ್ಲಿ ಸಾಧನೆಯನ್ನು ಮಾಡುವಂಥ ದಿನ. ನೀವೇ ಸ್ವಂತ ನಿಮ್ಮ ಒಂದು ಬಲದಿಂದ ವಿದ್ಯೆಯಲ್ಲಿ ಲವಲವಿಕೆಯಿಂದ ಚಟುವಟಿಕೆಯಿಂದ ಕೂಡಿಕೊಂಡು ಸಾಧನೆಯನ್ನು ಮಾಡುವಂಥ ದಿನ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ತ್ರೀಯರಿಗೆ ಒಳ್ಳೆಯ ಯೋಗ ಫಲಗಳು ಕೂಡಿ ಬರಲಿದೆ. ನಿಮಗೆ ಬರಲು ಬಾಕಿ ಇರುವಂತಹ ಸಂಪತ್ತುಗಳು ಕೂಡಿ ಬರಲಿದೆ. ಗೃಹದಲ್ಲಿ ಪತಿ ಒಳ್ಳೆಯ ಸಹಕಾರವನ್ನು ನೀಡಲಿದ್ದಾರೆ. ಅದಲ್ಲದೆ ತಂದೆ ತಾಯಿಗಳ ಸಂಪೂರ್ಣ ಅನುಗ್ರಹ ಸ್ತ್ರೀಯರಿಗೆ ಇದನ್ನು ಪ್ರಾಪ್ತಿಯಾಗತಕ್ಕಂಥ ದಿನ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಯಲ್ಲಿ ಹೂಡಿಕೆ ಮಾಡಿದಂಥ ಸಂಪತ್ತುಗಳು ದ್ವಿಗುಣಗೊಳ್ಳುವಂಥ ದಿನ. ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳು ಮಾರ್ಕೆಟಿನಲ್ಲಿ ನಿಮ್ಮ ಬೆಳೆಗಳಿಗೆ ಹೆಚ್ಚಿನ ಲಾಭಗಳು ಬರುವಂಥ ದಿನ. ಇನ್ನು ಈ ದಿನದ ಮುಖ್ಯವಾಗಿ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಹಣದ ವಿಚಾರವಾಗಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ತುಂಬ ಜಾಗರೂಕತೆಯನ್ನು ಮಾಡಿಕೊಂಡು ಪ್ರಯಾಣ ಮಾಡುವುದು ಉತ್ತಮ. ಈ ದಿನ ವಾಹನವು ಕೆಟ್ಟು ನಿಮ್ಮ ಸಮಯವು ವ್ಯರ್ಥವಾಗಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇಲ್ಲವಾದಲ್ಲಿ ನೀವು ಬೇರೆಯವರ ವಾಹನದಲ್ಲಿ ಪ್ರಯಾಣ ಮಾಡಿದಲ್ಲಿ ಯೋಗ ಭಾಗ್ಯಗಳು ಯಾವುದು ಕುಂದುಕೊರತೆ ಬರದೇ ಇರಬಹುದು. ಇನ್ನು ಮೀನರಾಶಿಯವರ ಈ ದಿನದ ನಿಮ್ಮ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳು ಕೂಡಿ ಬಂದು ರಾಜಕೀಯದ ವಿಚಾರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡುವಂಥ ದಿನ. ಇನ್ನು ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀನರಾಶಿಯವರ ಪ್ರೇಮಿಗಳಿಗೆ ಮನಸ್ಸಿನಲ್ಲಿ ಏನೋ ಒಂದು ಗೊಂದಲ ಇರತಕ್ಕಂಥದ್ದಾಗಿ ನಿಮ್ಮ ಪ್ರೇಮಗಳ ವಿಚಾರದಲ್ಲಿ ಮನಸ್ತಾಪಗಳು ಬರಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತೆ ಮೀನರಾಶಿಯವರಿಗೆ ಒಳ್ಳೆಯ ನೆಂಟಸ್ತಿಕೆಗಳು ಬಂದು ಕಂಕಣದ ಬಲ ಕೂಡಿ ಬರುವಂಥ ದಿನ.
ಇನ್ನು ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರೀಡೆಯಲ್ಲಿ ಯೋಗ ಭಾಗ್ಯಗಳಲ್ಲಿ ಹಿನ್ನಡೆಯಾಗಲಿದೆ. ನಿಮ್ಮವರೇ ನಿಮ್ಮ ಕ್ರೀಡಾ ಕ್ಷೇತ್ರಕ್ಕೆ ಸಮಸ್ಯೆಗಳನ್ನು ತಂದೊಡ್ಡಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ಮೀನರಾಶಿಯವರ ಶುಭ ಸಂಖ್ಯೆ 7, ಶುಭ ಬಣ್ಣ ಹಳದಿ ಬಣ್ಣ. ಇನ್ನು ಮೀನರಾಶಿಯವರ ಈ ದಿನದ ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ಮೀನರಾಶಿಯವರ ಈ ದಿನದ ಎಲ್ಲ ಗ್ರಹಚಾರಗಳ ಒಂದು ಪರಿಹಾರಕ್ಕಾಗಿ ತರಕಾರಿಗಳನ್ನು ಮತ್ತು ಬಾಳೆಹಣ್ಣನ್ನು ದಾನ ಮಾಡಿಕೊಳ್ಳುವುದು ಉತ್ತಮ. ಮತ್ತು ಮನಸ್ಸಿನ ಸರ್ವ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ದುರ್ಗೆಯ ಆರಾಧನೆ ಮತ್ತು ಗಣಪತಿಗೆ ಮೋದಕವನ್ನು ಸಮರ್ಪಣೆ ಮಾಡಿಕೊಳ್ಳುವುದು ಉತ್ತಮ. ಸ್ನೇಹಿತರೆ, ಇವಿಷ್ಟು 12 ರಾಶಿಗಳ ಈ ದಿನದ ನಾವು ಫಲವನ್ನು ನೋಡಿದೆವು. ಭಗವಂತ ನಮ್ಮ ಚಾನಲ್ನ ಪ್ರತಿಯೊಬ್ಬ ಫಾಲೋವರ್ಸಿಗೂ ಸಬ್ಸ್ಕ್ರೈಬರಿಗೂ ಒಳ್ಳೆಯ ಆರೋಗ್ಯ, ಆಯುಷ್ಯ ಹಾಗೂ ಮಾನಸಿಕವಾದಂಥ ನೆಮ್ಮದಿಯನ್ನು ಕೊಟ್ಟು ಬಂದಂಥ ಎಲ್ಲ ಆಪತ್ತು ವಿಪತ್ತು ತಾಪತ್ರಯಗಳನ್ನು ದೂರ ಮಾಡಿಕೊಟ್ಟು ಮನಸ್ಸಿನ ಸರ್ವ ಅಭೀಷ್ಟಗಳನ್ನು ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ, ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರೋ ಅವರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.